ವಿದ್ಯಾರ್ಥಿಗಳೇ, ಈ ದಿನ 9ನೇ ತರಗತಿಯ 7ನೇ ಪದ್ಯ ಪಾಠವಾಗಿರ್ತಕ್ಕಂತಹ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯ ಭಾಗದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಯಪಡಿಸ್ತಾ ಇದ್ದೀನಿ. ಪ್ರಸ್ತುತ ಈ ಒಂದು ಪದ್ಯ ಭಾಗವನ್ನು ಬರೆದಂತಹ ಕವಿ ರಾಘವಾಂಕ. ಪದ್ಯದ ಶೀರ್ಷಿಕೆನೇ ಹೇಳುವ ಹಾಗೆ ನಿನ್ನ ಮುತ್ತಿನ ಸತ್ತಿಗೆಯ ನಿತ್ತು ಸಲಹು. ಶೀರ್ಷಿಕೆಯ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ ಬನ್ನಿ. ನಿನ್ನ ಮುತ್ತಿನ ಅಂದ್ರೆ ಹರಳು. ಮುತ್ತು ಅಂತಕ್ಕಂಥದ್ದು ನವರತ್ನದ ಹರಳಿನಲ್ಲಿ ಒಂದಾಗಿರ್ತಕ್ಕಂಥದ್ದು. ಮುತ್ತಿನ ಸತ್ತಿಗೆ, ಸತ್ತಿಗೆ ನಿತ್ತು ಸಲಹು. ಸತ್ತಿಗೆ ಅಂದ್ರೆ ಛತ್ರಿ ಅಂತ, ಕೊಡೆ ಅಂತ. ಅದನ್ನು ಕೊಟ್ಟು ನಮಗೆ ಕಾಪಾಡುವಂತಕ್ಕಂಥ ಅರ್ಥ ಇದೆ. ಬನ್ನಿ ಈ ಒಂದು ಪದ್ಯ ಭಾಗದ ಕೃತಿಕಾರರ ಒಂದು ಪರಿಚಯವನ್ನು ಮಾಡಿಕೊಂಡು ಆನಂತರ ಪದ್ಯ ಭಾಗಕ್ಕೆ ಬರೋಣ. ಕವಿ ರಾಘವಾಂಕ. ಈತ ನಡುಗನ್ನಡ ಸಾಹಿತ್ಯದ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಕವಿ ರಾಘವಾಂಕ. ಈತನ ಕಾಲ ಕ್ರಿಸ್ತಶಕ ಸುಮಾರು 1225. ಸುಮಾರು 1225 ಅಂತ ಅಂದ್ರೆ ಅಂದಾಜು, ನಿರ್ದಿಷ್ಟವಾದಂತಹ ಕಾಲ ತಿಳಿದು ಬಂದಿಲ್ಲ. ಹಾಗಾಗಿ ಕ್ರಿಸ್ತಶಕ ಸುಮಾರು 1225 ಅಂತಂದೇಳಿ ಗುರುತಿಸಿದ್ದಾರೆ. ಈತನ ಸ್ಥಳ ಹಂಪಿ ಕ್ಷೇತ್ರದವನು ಅಂತ. ಹೊಸಪೇಟೆ ಜಿಲ್ಲೆಯ ಹಂಪಿ. ಹಂಪಿ ಅಥವಾ ಹಂಪಿ ಅಂತ ಹೊಸಪೇಟೆ ಜಿಲ್ಲೆ, ಹೊಸಪೇಟೆ ತಾಲೂಕಿನ ಹೊಸಪೇಟೆ, ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿ ಕ್ಷೇತ್ರದವನು. ಪಂಪಾಪತಿ ವಿರೂಪಾಕ್ಷನ ಪರಮ ಭಕ್ತ. ಹಂಪೆಯ ವಿರೂಪಾಕ್ಷನ ಪರಮ ಭಕ್ತ ಕೂಡ ಈ ರಾಘವಾಂಕ ಕವಿ. ಈತನನ್ನ ರಗಳೆಯ ಕವಿ ಎಂದೇ ಪ್ರಸಿದ್ಧನಾಗಿರ್ತಕ್ಕಂತಹ ಹರಿಹರನ ಸೋದರ ಅಳಿಯ. ಅಂದ್ರೆ ಹರಿಹರನಿಗೆ ರಗಳೆಯ ಕವಿ ಅಂತಕ್ಕಂಥ ಒಂದು ಹೆಸರಿದೆ. ಈ ಹರಿಹರನ ಸೋದರಳಿಯ ರಾಘವಾಂಕ. ಈತ ಸೋದರಳಿಯ ಮತ್ತು ಹರಿಹರನ ಶಿಷ್ಯ ಕೂಡ ಆಗಿದ್ದ. ರಾಘವಾಂಕ ಕವಿ ತನ್ನ ಸೋದರ ಮಾವನ ಶಿಷ್ಯನಾಗಿದ್ದಾನೆ. ಹರಿಹರನ ಸೋದರ ಅಳಿಯ ಮತ್ತು ಶಿಷ್ಯ, ಹರಿಹರನಿಗೆ ಶಿಷ್ಯನಾಗಿದ್ದಾನೆ. ವಿರೂಪಾಕ್ಷನ ಪರಮ ಭಕ್ತರಾಗಿರ್ತಕ್ಕಂಥ ಈ ರಾಘವಾಂಕ ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದವಂತ ಅಂದ್ರೆ ಹರಿಶ್ಚಂದ್ರ ಕಾವ್ಯ. ಹರಿಶ್ಚಂದ್ರ ಕಾವ್ಯ, ಹರಿಶ್ಚಂದ್ರ ಕಾವ್ಯ, ಹಾಗೇನೆ ಸಿದ್ಧರಾಮ ಚಾರಿತ್ರ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಶರಭ ಚಾರಿತ್ರ, ಹರಿಹರ ಮಹತ್ವ, ಹೀಗೆ ಹಲವಾರು ಕೃತಿಗಳನ್ನ ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹರಿಹರ ಮಹತ್ವ, ಹರಿಹರ ಮಹತ್ವ, ಹರಿಹರ ಮಹತ್ವ, ಹೀಗೆ ಹಲವಾರು ಕೃತಿಗಳನ್ನ ಬರೆದಿರ್ತಕ್ಕಂಥ ಕವಿ ರಾಘವಾಂಕ. ಈತನಿಗೆ ಷಟ್ಪದಿ ಬ್ರಹ್ಮ ಅಂತಕ್ಕಂಥ ಒಂದು ಬಿರುದು ಕೂಡ ಇದೆ. ಷಟ್ಪದಿ ಬ್ರಹ್ಮ. ಯಾಕೆ ಈ ಹೆಸರು ಬಂತು ಅಂತಂದ್ರೆ ಈತ ಷಟ್ಪದಿಗಳ ಜನಕ ಅಂತ ಕೂಡ ಕರೀತಾರೆ. ಅಂದ್ರೆ ಷಟ್ಪದಿಗಳನ್ನ ಪರಿಚಯಿಸಿದಂತಹ ಕವಿಯಾಗಿದ್ರು. ಅಭಿಧಾನಗಳನ್ನ ಷಟ್ಪದಿಯ ಬ್ರಹ್ಮ. ಹಾಗೇನೆ ಈತನಿಗೆ
ಕಾವ್ಯಗಳನ್ನು ಷಟ್ಪದಿ ಮತ್ತು ಛಂದಸ್ಸುಗಳಲ್ಲಿ ರಚಿಸಿದ್ದಾನೆ. ಉಭಯ ಕವಿ ಕಮಲ ರವಿ ಅಂತಕ್ಕಂಥ ಇನ್ನೊಂದು ಬಿರುದು ಕೂಡ ಇದೆ. ಕವಿ ಶರಭ ಭೇರುಂಡ ಅಂತಕ್ಕಂಥ ಒಂದು ಬಿರುದು ಕೂಡ ಇದೆ. ಷಟ್ಪದಿಯ ಬ್ರಹ್ಮ ಅಂತ ಕೂಡ ಕರೀತಾರೆ. ಹೀಗೆ ಹಲವಾರು ಬಿರುದುಗಳನ್ನು ರಾಘವಾಂಕ ಕವಿ ಪಡ್ಕೊಂಡಿದ್ದು. ಷಟ್ಪದಿ ಕಾವ್ಯದ ನಿರ್ಮಾಪಕನೆಂಬ ಅಗ್ಗಳಿಕೆಗೆ ಅಥವಾ ಹೆಗ್ಗಳಿಕೆಗೆ ಪಾತ್ರನಾದಂತಹ ಕವಿ ಈ ರಾಘವಾಂಕ ಕವಿ. ರಾಘವಾಂಕ ಕವಿ ವಿರಚಿತವಾದ ಪ್ರಸ್ತುತ ಈ ಒಂದು ಪದ್ಯ ಭಾಗವನ್ನ ಶ್ರೀಯುತ ಟಿ.ಎಸ್. ವೆಂಕಣ್ಣಯ್ಯ ಅವರು ಸಂಪಾದಿಸಿರುವಂತಹ ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಈ ಒಂದು ಕಾವ್ಯದಿಂದ ಅಥವಾ ಈ ಒಂದು ಕೃತಿಯಿಂದ ಪ್ರಸ್ತುತ ಈ ಒಂದು ಪದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಗ್ರಂಥದ ವಿಶ್ವಾಮಿತ್ರಾಶ್ರಮ ಪ್ರವೇಶ, ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಕಾವ್ಯದಲ್ಲಿ ಬರ್ತಕ್ಕಂತಹ ವಿಶ್ವಾಮಿತ್ರ ಆಶ್ರಮ ಪ್ರವೇಶ ಎನ್ನುವ ಭಾಗದಿಂದ ಪದ್ಯ 26 ಮತ್ತು 26ರಿಂದ 34 ತನಕ ಆಯ್ದು ಈ ಒಂದು ಪದ್ಯ ಭಾಗದಲ್ಲಿ ನಿಗದಿಪಡಿಸಲಾಗಿದೆ. ವಿದ್ಯಾರ್ಥಿಗಳೇ, ಬನ್ನಿ ನೋಡೋಣ ಈ ಪದ್ಯದ ಆಶಯ ಭಾವ ಏನು ಅನ್ನೋದನ್ನ ನೋಡೋಣ. ಬನ್ನಿ. ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯ ಪರಿಪಾಲನೆಯ ಪರಾಕಾಷ್ಠೆಯನ್ನು ಕಾಣುತ್ತೇವೆ. ಹರಿಶ್ಚಂದ್ರ ಕಾವ್ಯ, ಹರಿಶ್ಚಂದ್ರ ಅಂತಂದ್ರೆ ಹೆಸರೇ ಸೂಚಿಸುವಂತೆ ಸತ್ಯ ಹರಿಶ್ಚಂದ್ರ ಅಂತ. ಹರಿಶ್ಚಂದ್ರ ಅಂದ್ರೆ ಸತ್ಯಕ್ಕೆ ಹೆಸರಾಗಿರ್ತಕ್ಕಂಥ ರಾಜ. ಹಾಗೆ ಈ ಸತ್ಯ ಪರಿಪಾಲನೆಯ ಪರಾಕಾಷ್ಠೆಯನ್ನು ನಾವು ಈ ಹರಿಶ್ಚಂದ್ರ ಕಾವ್ಯದಲ್ಲಿ ಕಾಣ್ತೀವಿ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎಂದು ಸಾಧಿಸಿ ತೋರಿಸಿದ ಮಹಾಸತ್ಯ ಸಂದ ಹರಿಶ್ಚಂದ್ರನಿಗೆ ಅವನ ರಾಣಿ ಚಂದ್ರಮತಿಯೇ ನೈತಿಕ ಸ್ಫೂರ್ತಿಯಾಗಿದ್ದಳು. ಅಂದರೆ ಹರಿಶ್ಚಂದ್ರನ ಹೆಂಡತಿ ಚಂದ್ರಮತಿ ಅವನಿಗೆ ಹರಿಶ್ಚಂದ್ರನಿಗೆ ಸ್ಫೂರ್ತಿಯಾಗಿತ್ತು. ಹಾಗಾಗಿ ಸತ್ಯ ವ್ರತವನ್ನ ಯಾವತ್ತೂ ಕೂಡ ಹರಿಶ್ಚಂದ್ರ ಬಿಡಲಿಲ್ಲ. ಬೇಟೆಗೆಂದು ಪರಿವಾರದೊಂದಿಗೆ ಅರಣ್ಯಕ್ಕೆ ತೆರಳಿದ ಹರಿಶ್ಚಂದ್ರನು ಅರಿಯದೆ ತಿಳಿಯದೆ ವಿಶ್ವಾಮಿತ್ರನ ಆಶ್ರಮ ಪ್ರದೇಶವನ್ನ ತುಳಿಯುತ್ತಾನೆ. ಆಗ ಅವನಿಗೆ ಗುರುವಿನ ಆಜ್ಞೆ ಮೀರಿ ಬಂದುದರ ಅರಿವಾಗುತ್ತದೆ. ಅದೇ ಸಮಯಕ್ಕೆ ವಿಶ್ವಾಮಿತ್ರನು ತನ್ನ ತಪೋಬಲದಿಂದ ಗಾನರಾಣಿಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಕಳುಹಿಸುತ್ತಾನೆ. ಬೇಟೆಯಾಡಿ ಆಯಾಸಗೊಂಡಿದ್ದಂತಹ ಹರಿಶ್ಚಂದ್ರನನ್ನು ಅವರು ತಮ್ಮ ಹಾಡು ನೃತ್ಯಗಳಿಂದ ಸಂತೋಷಪಡಿಸುತ್ತಾರೆ. ಅಂದರೆ ಅವನಿಗೆ ಅರಿವಿಲ್ಲದ ಹಾಗೆ ವಸಿಷ್ಠ ಮಹರ್ಷಿಗಳು ಹೇಳಿರ್ತಾರೆ, ಯಾವ ಕಾರಣಕ್ಕೂ ವಿಶ್ವಾಮಿತ್ರ ಮಹರ್ಷಿಗಳ ಅಥವಾ ವಿಶ್ವಾಮಿತ್ರ ಮುನಿಗಳ ಆಶ್ರಮದ ಒಳಗೆ ಹೆಜ್ಜೆ ಇಡಬೇಡ, ಕಾಲಿಡಬೇಡ, ಪ್ರವೇಶ ಮಾಡಬೇಡ ಅಂತ ಹೇಳ್ತಾರೆ. ಆದರೆ ಬೇಟೆಯನ್ನ ಅಟ್ಟಿಸ್ಕೊಂಡು ಹೋದಂತಹ ಹರಿಶ್ಚಂದ್ರ ತನಗೆ ಅರಿವಿಲ್ಲದಂತೆ ಆಶ್ರಮದ ಒಳಗಡೆನೆ, ಅಂದ್ರೆ ಆಶ್ರಮದ ಪ್ರವೇಶದ ಜಾಗದಲ್ಲಿ, ಆಶ್ರಮದ ಆ ವನದಲ್ಲಿ ಕಾಲಿಟ್ಟಿರ್ತಾನೆ. ಆಗ ಗೊತ್ತಾಗುತ್ತೆ ಅವನಿಗೆ, ನಾನು ವಿಶ್ವಾಮಿತ್ರ ಆಶ್ರಮದ ಜಾಗದಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ. ಆಗ ಏನಾಗುತ್ತೋ ಅನ್ನುವ ಒಂದು ಆತಂಕದಿಂದ ಇರ್ತಾನೆ. ಆ ಸಮಯದಲ್ಲಿ ಏನ್ ಮಾಡ್ತಾನೆ ವಿಶ್ವಾಮಿತ್ರ ಮಹರ್ಷಿ, ಕೆಲವೊಂದು ಗಾನರಾಣಿಯರನ್ನು ಅಲ್ಲಿ ಸೃಷ್ಟಿ ಮಾಡಿ ಅವನ ಬಳಿ ಕಳಿಸ್ಕೊಡ್ತಾರೆ. ಬೇಟೆಯಾಡಿ ಆಯಾಸಗೊಂಡಿದ್ದಂತಹ ಹರಿಶ್ಚಂದ್ರನನ್ನ ಅವರೇನ್ ಮಾಡ್ತಾರೆ, ತಮ್ಮ ಹಾಡು ಮತ್ತು ನೃತ್ಯಗಳಿಂದ ಸಂತೋಷಪಡಿಸುತ್ತಾರೆ. ಅವರ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿದಂತಹ ಹರಿಶ್ಚಂದ್ರನು ತನ್ನ ಕೊರಳಿನಲ್ಲಿದ್ದಂತಹ ಮುತ್ತಿನ ಹಾರವನ್ನ ಬಹುಮಾನವಾಗಿ ಆ ಹೆಂಗೆಳೆಯರಿಗೆ ಅಥವಾ ಆ ನೃತ್ಯವನ್ನು ಮಾಡಿದಂತಹ ಆ ಸ್ತ್ರೀಯರಿಗೆ ಬಹುಮಾನವಾಗಿ ಕೊಡ್ತಾರೆ. ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಕೊಡಲು ಹೋಗ್ತಾನೆ.
ಆದರೆ ಆ ಕನ್ಯೆಯರು ಅದನ್ನು ತಿರಸ್ಕರಿಸಿ ಆ ಮುತ್ತಿನ ಹಾರವನ್ನ ತಿರಸ್ಕರಿಸ್ತಾರೆ. ತಿರಸ್ಕರಿಸ್ಬಿಟ್ಟು ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಅಂತ ಕೇಳ್ತಾರೆ. ನಿನ್ನಲ್ಲಿರ್ತಕ್ಕಂತಹ ಮುತ್ತಿನ ಈ ಛತ್ರಿಯನ್ನ ನಮಗೆ ಕೊಟ್ಟು ನಮ್ಮನ್ನು ಕಾಪಾಡು ಅಂತಂದೇಳಿ ಕೇಳ್ತಾರೆ. ಆಗ ಹರಿಶ್ಚಂದ್ರ ಮತ್ತು ಆ ಕನ್ಯೆಯರ ನಡುವೆ ನಡೆದಂತಹ ಸಂವಾದ ಏನಿದೆಯಲ್ಲ ಅದನ್ನ ಕವಿ ರಾಘವಾಂಕನ ಕೈಯಲ್ಲಿ ಮನೋಜ್ಞವಾಗಿ ಮೂಡಿದೆ. ಜೀವನದಲ್ಲಿ ಸತ್ಯ ಹಾಗೂ ನಿಯಮ ಪರಿಪಾಲನೆ ಮೌಲ್ಯವನ್ನ ಅಳವಡಿಸಿಕೊಳ್ಳಬೇಕೆಂಬುದೇ ಈ ಪದ್ಯಪಾಠದ ಆಶಯ ಆಗಿದೆ. ಅಂದ್ರೆ ಎಂತಹ ಸನ್ನಿವೇಶ ಆಗಿರಲಿ, ಎಂತಹ ಕಷ್ಟದ ಸನ್ನಿವೇಶದಲ್ಲಿಯೂ ಸಹ ಹರಿಶ್ಚಂದ್ರ ಸತ್ಯವನ್ನ ಬಿಡದೆ ಯಾವ ರೀತಿ ನ್ಯಾಯ, ನೀತಿ, ಧರ್ಮ, ಸತ್ಯ ಅಂತಕ್ಕಂಥದ್ದನ್ನ ತಾನು ಮೈಗೂಡಿಸ್ಕೊಂಡಿದ್ದಾನದನ್ನ ಅದೇ ರೀತಿ ವಿದ್ಯಾರ್ಥಿ ಜೀವನದಲ್ಲಿ ನೀವು ಸಹ ವಿದ್ಯಾರ್ಥಿಗಳೇ ಸತ್ಯವನ್ನ ಯಾವತ್ತೂ ಕೈ ಬಿಡಬಾರದು. ಸತ್ಯವನ್ನ ವ್ರತವನ್ನಾಗಿ ಸ್ವೀಕರಿಸಿ ಜೀವನದುದ್ದಕ್ಕೂ ಅದನ್ನು ನಾವು ಪಾಲಿಸ್ಕೊಂಡು ಬರಬೇಕು ಅನ್ನೋದೇ ಈ ಪದ್ಯ ಭಾಗದ ಆಶಯ ಭಾವ ಆಗಿದೆ. ಬನ್ನಿ ಈ ಪದ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದು ಕಠಿಣ ಪದಗಳು ಅಥವಾ ಹೊಸ ಪದಗಳ ಅರ್ಥವನ್ನು ನೋಡೋಣ. ಅಡಸಿ ಅಂದ್ರೆ ಮುತ್ತು ಕೊಡ್ತಕ್ಕಂಥದ್ದು, ಆವರಿಸ್ಕೊಳ್ತಕ್ಕಂಥದ್ದು, ಬಯಸಿ ಬರ್ತಕ್ಕಂಥದ್ದು. ಅದಟ ಅಂದ್ರೆ ಮಹಾಶೂರ, ಅದಟ ಅಂದ್ರೆ ಶೂರ. ಅನಿಮಿತ್ತ ಅಂದ್ರೆ ಕಾರಣವಿಲ್ಲದೆ, ಅನಿಮಿತ್ತ ಕಾರಣ ಇಲ್ಲದೆ. ಅವನಿ ಅಂದ್ರೆ ಭೂಮಿ. ಅಸರ್ ಅಂದ್ರೆ ಬಳಲಿಕೆ, ದಣಿವು ಅಂತಂದೇಳಿ. ಉದ್ಯೋಗಿಸಿದರು ಅಂದ್ರೆ ಪ್ರಯತ್ನಿಸಿದರು. ಎಕ್ಕಲ ಅಂದ್ರೆ ಹಂದಿ. ಎಕ್ಕಲ ಅಂದ್ರೆ ಹಂದಿ ನೋಡಿ. ಎಕ್ಕಲ ಹಂದಿ. ಒಸೆದು ಅಂದ್ರೆ ಮೆಚ್ಚಿ ಅಂತ. ಕಡವರ ಅಂದ್ರೆ ಚಿನ್ನ. ಕಡವರ ಚಿನ್ನ ಅಥವಾ ನಿಧಿ ಅಂತ. ಧುರ ಅಂದ್ರೆ ಕಾಳಗ, ಯುದ್ಧ ನಡ್ತಕ್ಕಂಥದ್ದು. ಪರಿಭವ ತಿರಸ್ಕಾರ ಅಥವಾ ಸೋಲು, ಪರಾಭವ ಅಂತೀವಲ್ಲ, ಪರಾಭವ ಸೋಲು, ತಿರಸ್ಕರಿಸ್ತಕ್ಕಂಥ. ಪಸಾಯ ಅಂದ್ರೆ ಉಡುಗೊರೆ ಕೊಡ್ತಕ್ಕಂಥ ಬಹುಮಾನ. ಮಜ ಕೊಂಡಾಟದ ಒಂದು ಮಾತು, ಕೊಂಡಾಡ್ತಕ್ಕಂಥದ್ದು, ಹೊಗಳ್ತಕ್ಕಂಥ ಒಂದು ಮಾತು ಮಜ. ಮೂಜಗ ಅಂದ್ರೆ ಮೂರು ಲೋಕ. ರುಜೆ ಅಂದ್ರೆ ರೋಗ, ಕಾಯಿಲೆ. ರುಜೆ ಅಂದ್ರೆ ರೋಗ ಅಥವಾ ಕಾಯಿಲೆ. ರುಜೆ ಅಥವಾ ರೋಗ, ಕಾಯಿಲೆ. ಸತ್ತಿಗೆ ಅಂದ್ರೆ ಛತ್ರಿ. ಸತ್ತಿಗೆ ಅಂದ್ರೆ ಛತ್ರಿ. ಸಾಲ ಬಂಜಿಕೆಗಳು ಅಂದ್ರೆ ಗೊಂಬೆಗಳು ಅಂತ, ಪುತ್ಥಳಿಗಳು ಅಥವಾ ವಿಗ್ರಹಗಳು ಅಂತಂದೇಳಿ ಸಾಲ ಬಂಜಿಕೆ ಅಂತಂದ್ರೆ. ಬನ್ನಿ ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಕಥೆ ಏನು ಅನ್ನೋದನ್ನು ನೋಡೋಣ. ಬನ್ನಿ. ಒಮ್ಮೆ ದೇವ ಸಭೆಯನ್ನ ನಡೆದಿದ್ದಾಗ, ದೇವಾನುದೇವತೆಗಳೆಲ್ಲ ಸೇರಿ ಒಂದು ಸಭೆಯನ್ನ ಸೇರಿದ್ರು. ಆ ಸಭೆ ಸೇರಿದಂತಹ ಸಂದರ್ಭದಲ್ಲಿ ಇಂದ್ರ ಒಂದು ಪ್ರಶ್ನೆಯನ್ನ ಇಡ್ತಾನೆ. ಏನು? ಭೂಲೋಕದಲ್ಲಿ ಸತ್ಯವಂತ ಅರಸ ಯಾರು ಅನ್ನುವ ಒಂದು ಪ್ರಶ್ನೆ ಇಂದ್ರ ಅಲ್ಲಿ ಆ ಸಭೆಯಲ್ಲಿ ಕೇಳ್ತಾನೆ. ಭೂಲೋಕದಲ್ಲಿ ಸತ್ಯವಂತ ಅರಸ ಯಾರು ಎಂದು ವಸಿಷ್ಠರಲ್ಲಿ ವಿಚಾರಿಸಿದರು. ವಸಿಷ್ಠ ಮಹರ್ಷಿಗಳನ್ನ ಕೇಳಿದಾಗ ಆಗ ಅವ್ರು ಏನ್ ಮಾಡ್ತಾರೆ, ವಸಿಷ್ಠ ಮಹರ್ಷಿ
ಅಯೋಧ್ಯೆಯನ್ನಾಳುತ್ತಿರುವ ಹರಿಶ್ಚಂದ್ರನ ಹೆಸರನ್ನ ಹೇಳಿ ಆತನ ಸತ್ಯನಿಷ್ಠೆಯನ್ನು ವಿವರಿಸಿದನು. ಹರಿಶ್ಚಂದ್ರ ಎನ್ನುವ ರಾಜ ಇದ್ದಾನೆ, ಅವನು ಬಹಳ ಸತ್ಯನಿಷ್ಠನಾಗಿರ್ತಕ್ಕಂಥ ರಾಜ ಅಂತಂದೇಳಿ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ವಿವರಿಸ್ತಾರೆ. ವಸಿಷ್ಠ ಮಹರ್ಷಿಗಳು ಹೇಳಿದ್ದನ್ನೆಲ್ಲ ವಿರೋಧಿಸುವಂತಹ ಸ್ವಭಾವದವನಾಗಿರ್ತಕ್ಕಂಥ ವಿಶ್ವಾಮಿತ್ರ ಅದನ್ನ ಅಲ್ಲೆಗಳಿದ್ದಾರೆ. ವಸಿಷ್ಠ ಮಹರ್ಷಿಗಳು ಏನ್ ಹೇಳ್ತಾರೋ ಅದನ್ನ ವಿರೋಧ ಮಾಡ್ತಕ್ಕಂಥದ್ದು ವಿಶ್ವಾಮಿತ್ರ ಮುನಿಗಳ ಒಂದು ಸ್ವಭಾವ ಆಗಿದೆ. ಹಾಗಾಗಿ ಹರಿಶ್ಚಂದ್ರ ಅಂದ ತಕ್ಷಣ ಆ ವಿಶ್ವಾಮಿತ್ರ ಹೇಳಿದ್ದನ್ನ ಇವರು ಅಲ್ಲಗಳಿದ್ದಾರೆ, ಇಲ್ಲ ಅವನಿಗಿಂತ ಬೇರೆ ಇನ್ನೂ ಇದ್ದಾರೆ, ಅಥವಾ ಹರಿಶ್ಚಂದ್ರನ ಅಷ್ಟೊಂದು ಸತ್ಯವಂತನೇ, ನಾನು ಸಾಬೀತು ಮಾಡ್ತೇನೆ ಅಂತಂದೇಳಿ ಅಲ್ಲೇ ಒಂದು ಸವಾಲನ್ನ ಹಾಕ್ತಾರೆ. ವಿಶ್ವಾಮಿತ್ರ ಅದನ್ನು ಅಲ್ಲೆಗಳೆದನು. ಸಾಲದ್ದಕ್ಕೆ ಹರಿಶ್ಚಂದ್ರನ ಬಾಯಿಂದ ಸುಳ್ಳನ್ನು ಹೇಳಿಸಿಯೇ ಸಿದ್ಧ ಎಂದು ವಿಶ್ವಾಮಿತ್ರ ಮಹರ್ಷಿ ಏನ್ ಮಾಡ್ಬಿಡ್ತಾರೆ, ಒಂದು ಪಂಥವನ್ನ ಹೊಡ್ತಾನೆ. ಬೇಕಿದ್ರೆ ನೀವು ನನ್ನ ಜೊತೆ ಪಂಥವನ್ನು ಕಟ್ಟಬಹುದು. ನಾನು ವಿಶ್ವಾಮಿತ್ರ ಮಹರ್ಷಿ ಏನ್ ಮಾಡ್ತಾನೆ, ಒಂದು ಪಂಥವನ್ನ ಹಾಕ್ತಾರೆ. ಸತ್ಯ ಹರಿಶ್ಚಂದ್ರ ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ, ಆ ಹರಿಶ್ಚಂದ್ರನ ಬಾಯಿಂದ ಸುಳ್ಳನ್ನ ನಾನು ಹೇಳಿಸ್ತೀನಿ ಅಂತೇಳಿ ಒಂದು ಸವಾಲನ್ನ ಹಾಕ್ತಾರೆ. ಆಗ ಹರಿಶ್ಚಂದ್ರನು ಅದೇ ಸಮಯದಲ್ಲಿ ಭೂಲೋಕದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ತನ್ನ ಅರಮನೆಯಲ್ಲಿ ನಡೆಸುತ್ತಿದ್ದ ಬಹು ಸುವರ್ಣ ಯಾಗಶಾಲೆಗೆ ವೇಷ ಮರೆಸಿಕೊಂಡು ಬಂದು ಬಹುದೊಡ್ಡ ದಾನವನ್ನು ಕೇಳಿ ಕೊಡಲಾಗದ ಸ್ಥಿತಿಗೆ ಆತನನ್ನು ತಂದೊಡ್ಡಿ ಸತ್ಯವ್ರತಕ್ಕೆ ಭಂಗ ತರಬೇಕೆಂದು ವಿಶ್ವಾಮಿತ್ರನು ಯೋಚಿಸಿದನು. ಏನ್ ಮಾಡ್ತಾನೆ, ಆ ಹರಿಶ್ಚಂದ್ರ ಒಂದು ಸುವರ್ಣ ಯಾಗಶಾಲೆ ಅಂತಕ್ಕಂಥದ್ದು ಬಹು ನಡೆಸ್ತಿದ್ದಂಥ ದೊಡ್ಡದಾಗಿರ್ತಕ್ಕಂಥ ಸುವರ್ಣ ಯಾಗಶಾಲೆ ಅಂತಂದ. ಅಲ್ಲಿ ಆ ಒಂದು ಸುವರ್ಣ ಯಾಗಶಾಲೆಗೆ ವೇಷ ಮರೆಸಿಕೊಂಡು ಬಂದ್ಬಿಟ್ಟು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಈ ವಿಶ್ವಾಮಿತ್ರ ಮಹರ್ಷಿಯಲ್ಲಿ ಏನ್ ಮಾಡ್ತಾರೆ, ಒಂದು ಬಹುದೊಡ್ಡದಾಗಿರ್ತಕ್ಕಂಥ ದಾನವನ್ನ ಕೇಳಿ ಅವನಿಗೆ ಕೊಡಲಾಗದಂತಹ ಸ್ಥಿತಿಯನ್ನು ಸೃಷ್ಟಿ ಮಾಡಿ ಅವನಿಗೆ ಹರಿಶ್ಚಂದ್ರ ಇವನು ಕೇಳಿದ್ದನ್ನೆಲ್ಲ ಭಯಭಕ್ತಿಯಿಂದ ಅವನು ಕೊಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿಯಿಂದ ಏನ್ ಮಾಡಬೇಕು, ಅವನನ್ನು ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತಂದೇಳಿ ತೀರ್ಮಾನ ಮಾಡ್ಕೊಂಡು ಹೋಗ್ತಾನೆ. ಆಗ ಅವನ ಸತ್ಯ ವ್ರತಕ್ಕೆ ಭಂಗ ತರಬೇಕೆಂದು ವಿಶ್ವಾಮಿತ್ರನು ಯೋಚಿಸಿದನು. ಆದರೆ ಹರಿಶ್ಚಂದ್ರ ಆತ ಕೇಳಿದಷ್ಟೆಲ್ಲವನ್ನೂ ಭಯಭಕ್ತಿಯಿಂದ ನೀಡಿ ಸೈ ಎನಿಸಿಕೊಂಡನು. ಕೇಳ್ದ, ಒಂದು ಆನೆಯ ಮೇಲೆ ಒಬ್ಬ ಯುವಕ ಕಲ್ಲನ್ನು ಎಷ್ಟು ಎತ್ತರಕ್ಕೆ ಎಸಿತಾನೋ ಅಷ್ಟು ಎತ್ತರ ಹೊನ್ನಬೇಕು ಅಂತ, ಕೊನೆಗೆ ಅಷ್ಟೂ ಹೊನ್ನನ್ನು ಕೂಡ ರೆಡಿ ಮಾಡಿ ಕೊಡ್ತಾನೆ. ಹೀಗೆ ಅಲ್ಲೂ ಸಹ ಸೈ ಎನ್ನಿಸ್ಕೊಂಡ್ಬಿಟ್ಟ. ಹಾಗಾಗಿ ಕೊನೆಗೆ ಏನ್ ಮಾಡ್ತಾನೆ, ಹೀಗೆ ಮೊದಲ ಪ್ರಯತ್ನದಲ್ಲೇ ಎಡವಿದ ವಿಶ್ವಾಮಿತ್ರ ಹೇಗಾದರೂ ಮಾಡಿ ಅವನನ್ನು ಮಣಿಸಲೇಬೇಕೆಂದುಕೊಂಡು ಇನ್ನೊಂದು ತಂತ್ರವನ್ನು ಹೂಡಿದನು. ಮೊದಲನೇ ಪ್ರಯತ್ನದಲ್ಲಿ ಸೋತ್ಬಿಡ್ತಾನೆ. ಈ ಎರಡನೇ ಪ್ರಯತ್ನದಲ್ಲಿ ಅವನೇನ್ ಮಾಡ್ತಾನೆ, ಆ ವಿಶ್ವಾಮಿತ್ರ ಇನ್ನೊಂದು ಪ್ರಯತ್ನವನ್ನ ಮಾಡ್ತಾನೆ. ಆ ಎರಡನೇ ಪ್ರಯತ್ನದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಅವನನ್ನ ಸೋಲಿಸ್ಬೇಕು ಅಂತೇಳಿ ತಂತ್ರವನ್ನ ಹೂಡ್ತಾನೆ. ಬೇಟೆಯ ನೆವದಲ್ಲಿ ಹರಿಶ್ಚಂದ್ರನು ಕಾಡಿನಲ್ಲಿ ಅಲೆದಾಡಿಸಿ ಕಾಡಬೇಕೆಂದು ಯೋಚಿಸಿದನು. ವಿವಿಧ ಮೃಗ ಪಕ್ಷಿಗಳನ್ನು ಸೃಷ್ಟಿಸಿ ನಾಡಿನ ಬೆಳೆಗಳನ್ನು ಕೆಡಿಸುವಂತೆ ಮಾಡಿದರೆ ರೈತಾಪಿ ಜನರು ರಾಜನಿಗೆ ಮೊರೆ ಇಡುತ್ತಾರೆ. ಎಲ್ಲ ಪ್ರಾಣಿಗಳನ್ನು ಪಕ್ಷಿಗಳನ್ನು ಸೃಷ್ಟಿ ಮಾಡಿ ಬಿಟ್ಬಿಟ್ಟ. ಆಗ ರೈತರ ಹೊಲದಲ್ಲಿರ್ತಕ್ಕಂಥ ಎಲ್ಲ ಬೆಳೆಯನ್ನು ತಿಂದು ತೇಗಿಬಿಟ್ವು, ಎಲ್ಲ ಪಕ್ಷಿಗಳು ಪ್ರಾಣಿಗಳೆಲ್ಲ ತಿಂದು. ಆಗ ರೈತರಿಗೆ ಕಷ್ಟ ಆಯಿತು. ರೈತರು ಏನ್ ಮಾಡಿದ್ರು, ರಾಜನ ಬಳಿ ದೂರನ್ನ ಕೊಟ್ಟು. ಆಗ ರಾಜ ತನ್ನ ಪರಿವಾರದೊಂದಿಗೆ ಅವುಗಳನ್ನು ಬೇಟೆಯಾಡೋದಕ್ಕೆ ಹೊರಡ್ತಾನೆ. ಆಗ ಎಲ್ಲೆಲ್ಲೂ ಒಂದು ರೀತಿಯ ಆ ಪ್ರಾಣಿ ಪಕ್ಷಿಗಳೆಲ್ಲ ಏನ್ ಮಾಡ್ತವೆ ಅಂತಂದ್ರೆ, ಕಣ್ಮುಚ್ಚಿ ಕಣ್ ತೆಗೆಯೋದ್ರೊಳಗಾಗಿ ವಿಶ್ವಾಮಿತ್ರ ಏನ್ ಮಾಡ್ತಾನೆ, ಅವನ್ನೆಲ್ಲ ಸೃಷ್ಟಿ ಮಾಡಿ ಬಿಟ್ಬಿಡ್ತಾನೆ. ಪ್ರಾಣಿ ಪಕ್ಷಿಗಳು ಹುಟ್ಟುಕೊಂಡು ನಾಡಿನ ಕೃಷಿ ಭೂಮಿಗೆ ಲಗ್ಗೆ ಇಟ್ವು. ಇದರಿಂದ ಎಲ್ಲೆಲ್ಲೂ ಹಾಹಾಕಾರ ಎದ್ಬಿಡ್ತು. ಆಹಾರದ ಒಂದು ಸಮಸ್ಯೆ ಸೃಷ್ಟಿಯಾಗ್ಬಿಡ್ತು. ರೈತರೆಲ್ಲರೂ ಅರಮನೆಗೆ ಬಂದು ತಮ್ಮ ದೊರೆಯ ಮುಂದೆ ಗೋಳಿಟ್ರು. ನಾಡಿನ ಅನ್ನದಾತರ ಆ ಮೊರೆಯನ್ನ ತಾಳ್ಮೆಯಿಂದ ಆಲಿಸಿದ ಹರಿಶ್ಚಂದ್ರನು ತನ್ನ ಹೆಂಡತಿ, ಮಗ ಹಾಗೂ ಪರಿವಾರದೊಂದಿಗೆ ಬೇಟೆಗೆ ಹೊರಡಲು ಸಿದ್ಧರಾಗ್ತಾನೆ. ಅದರಂತೆ ಕಾಡು ದಾರಿಯಲ್ಲಿ ಸಿಗುವ ವಸಿಷ್ಠಾಶ್ರಮಕ್ಕೆ ಭೇಟಿ ನೀಡಿ ಗುರುಗಳ ಆಶೀರ್ವಾದವನ್ನು ಪಡಿತಾನೆ.
ಆಗ ಆ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ಅಯ್ಯ, ನಿನ್ನ ಕುಲಾಚಾರಕ್ಕೆ ಧಕ್ಕೆಯಾಗದಂತೆ ನಡೆದುಕೋ. ಅವರೊಂದು ಸಲಹೆಯನ್ನು ಕೊಡ್ತಾರೆ. ಹರಿಶ್ಚಂದ್ರ, ನಿನ್ನ ಕುಲಾಚಾರಕ್ಕೆ, ಕುಲದ ಆಚಾರಕ್ಕೆ ಧಕ್ಕೆಯಾಗದ ಹಾಗೆ ನೀನು ನಡೆದುಕೋ. ಸತ್ಯನಿಷ್ಠೆಯನ್ನು ಉಳಿಸಿಕೋ. ಸತ್ಯನಿಷ್ಠೆ, ಸತ್ಯನಿಷ್ಠೆ ಅಂತಕ್ಕಂಥ ಹೆಸರಿಗೆ ನೀನು ಹೆಸರಾಗಿದೆಯಾ, ಹೆಸರಿಗೆ ತಕ್ಕಂತೆ ಇದೆಯಾ, ಅದನ್ನು ನೀನು ಉಳಿಸಿಕೋ. ಮುಂದೆ ದಾರಿಯಲ್ಲಿ ಸಿಗುವ ವಿಶ್ವಾಮಿತ್ರನ ಆಶ್ರಮ ಪ್ರದೇಶಕ್ಕೆ ತಪ್ಪಿಯೂ ಕಾಲಿರಿಸಬೇಡ. ಇದು ಎಚ್ಚರಿಕೆಯ ಮಾತಾಗಿರುತ್ತೆ. ಅಪ್ಪಿ ತಪ್ಪಿ ನೀನು ಆ ವಿಶ್ವಾಮಿತ್ರ ಆಶ್ರಮದ ಕಡೆ ಹೋಗ್ಬೇಡ, ಅಲ್ಲಿ ಕಾಲಿಡಬೇಡ ಅಂತಂದು ಹೇಳ್ತಾನೆ. ಆಗ ಎಂಬ ಎಚ್ಚರಿಕೆಯ ಸೂಚನೆಯನ್ನು ಪಡೆದು ಪರಿವಾರದೊಂದಿಗೆ ಬೇಟೆಗೆ ಹೊರಟನು. ಬೇಟೆಯನ್ನು ಆಡುತ್ತಾ ಅವನು ಅವನಿಗೆ ಅರಿವಿಲ್ಲದಂತೆ ವಿಶ್ವಾಮಿತ್ರನ ತಪೋವನವನ್ನು ಪ್ರವೇಶಿಸಿದ. ಆಗ ವಿಶ್ವಾಮಿತ್ರನು ಹರಿಶ್ಚಂದ್ರನನ್ನು ಪರೀಕ್ಷಿಸಲು ತನ್ನ ಕೋಪದಿಂದ ಗಾನರಾಣಿಯರನ್ನು ಸೃಷ್ಟಿಸಿ ಸರ್ವ ಬುದ್ಧಿಗಳನ್ನು ಬಳಸಿ ಆತನನ್ನು ಮರುಳು ಮಾಡುತ್ತೀರಿ ಎಂದು ಹೇಳಿ ಹರಿಶ್ಚಂದ್ರನ ಬಳಿಗೆ ಕಳುಹಿಸಿದನು. ಮುಂದೇನಾಯಿತೆಂಬುದನ್ನು ಇಲ್ಲಿ ಆಯ್ಕೆ ಮಾಡಿದ ಪದ್ಯಗಳು ತಿಳಿಸ್ತವೆ. ಅವನೇನು ಮಾಡ್ತಾನೆ, ಸೃಷ್ಟಿ ಮಾಡಿ ಅಲ್ಲಿ ಆ ಹರಿಶ್ಚಂದ್ರನ ಬಳಿ ಗಾನರಾಣಿಯರನ್ನು ಸೃಷ್ಟಿ ಮಾಡಿ ಕಳಿಸ್ಕೊಡ್ತಾನೆ. ಮುಂದೇನಾಯಿತು ಅನ್ನೋದೇ ಈ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಪದ್ಯಗಳ ಸಾರಾಂಶ. ನೋಡೋಣ ಬನ್ನಿ. ಪ್ರವೇಶ. ಉತ್ತಮ ಕಾವ್ಯಗಳ ಅಧ್ಯಯನದಿಂದ ಜ್ಞಾನ ಹೆಚ್ಚುವುದರಿಂದ ಮಾನಸಿಕ ನೆಮ್ಮದಿ, ಸುಖ, ಶಾಂತಿ ಲಭಿಸುತ್ತದೆ. ಅಂದರೆ ಈ ಉತ್ತಮವಾದಂತಹ ಕಾವ್ಯಗಳು, ಅವುಗಳನ್ನು ಅಧ್ಯಯನ ಮಾಡೋದ್ರಿಂದ ಜ್ಞಾನ ಹೆಚ್ಚುತ್ತೆ, ಮಾನಸಿಕವಾದಂತಹ ನೆಮ್ಮದಿ ಸಿಗುತ್ತೆ, ಸುಖ, ಶಾಂತಿ ಎಲ್ಲವೂ ಲಭಿಸುತ್ತೆ. ಅದರಿಂದ ಮಹೋನ್ನತ ಸಂಸ್ಕೃತಿಯ ಒಂದು ಪರಿಚಯವಾಗಿ ಮನಸ್ಸು ಸಂಸ್ಕಾರಗೊಂಡು ಗೌರವಯುತ ಬದುಕನ್ನು ನಡೆಸಲು ಸಾಧ್ಯವಾಗುತ್ತದೆ. ಮನಸ್ಸು ಒಂದು ರೀತಿ ಸಂಸ್ಕಾರವನ್ನು, ನೆಮ್ಮದಿಯನ್ನು ಪಡ್ಕೊಂಡು ಒಂದು ರೀತಿ ಗೌರವಯುತವಾದಂಥ ಬದುಕನ್ನು ಬದುಕೋದಕ್ಕೆ ಈ ಕಾವ್ಯಗಳನ್ನು ಅಧ್ಯಯನ ಮಾಡೋದು ಬಹಳ ಉತ್ತಮ ಅಂತಕ್ಕಂಥ ಮಾತು ಬಹಳ ಉಚಿತವಾದಂಥದ್ದಾಗಿದೆ. ನಾಡಿನ ಪ್ರಾಕೃತಿಕ ಸೊಬಗು, ಸೌಂದರ್ಯ ಇವನ್ನೆಲ್ಲವನ್ನು ಕೂಡ ಸಂಸ್ಕೃತಿಯ ಒಂದು ತನ್ಮಯತೆ, ಚಾರಿತ್ರಿಕ ಒಂದು ಅಭಿಮಾನ ಇತ್ಯಾದಿ ಮೌಲಿಕ ಅಂಶಗಳ ಅರಿವು ಅಗತ್ಯ. ಅಷ್ಟೇ ಅಲ್ಲದೆ ಅನಿವಾರ್ಯ ಕೂಡ ಆಗಿದೆ. ನಮ್ಮ ನಾಡಿನ ಸುತ್ತಮುತ್ತಲಿರ್ತಕ್ಕಂಥ ಪರಿಸರ, ಸೌಂದರ್ಯ, ಸೊಬಗು, ಆಮೇಲೆ ಸಂಸ್ಕೃತಿ ಇವನ್ನೆಲ್ಲವನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ, ಜೊತೆಗೆ ಅನಿವಾರ್ಯ ಕೂಡ ಆಗಿದೆ. ಅದಕ್ಕೆಂದೇ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮಂತಾಂ ಎಂದು ಹಿರಿಯರು ಹೇಳಿದ್ದು, ಪುರಾಣ ಇತಿಹಾಸಗಳಲ್ಲಿ ತ್ಯಾಗ, ಬಲಿದಾನವನ್ನು ಮಾಡಿದವರ ನೂರಾರು ಕಥೆಗಳಿವೆ. ಕನ್ನಡ ಸಾಹಿತ್ಯದಲ್ಲೂ ಇಂತಹ ಕಥೆಗಳು ಹೇರಳವಾಗಿವೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಎಂದು ಹೇಳಿ ಅದರಂತೆ ನಡೆದ ಪುಣ್ಯಕೋಟಿಯ ಕತೆ ಜನಜನಿತವಾಗಿದೆ. ನಮಗೆ ಕಣ್ಣು ಮುಂದೆ ಇದೆ ಪುಣ್ಯಕೋಟಿಯ ಕತೆ. ಆ ಪುಣ್ಯಕೋಟಿಯ ಕತೆ ಸತ್ಯಕ್ಕಾಗಿ ಆ ಹಸು ಯಾವ ರೀತಿ ಕೊಟ್ಟ ಮಾತಿನಂತೆ ಬಂದು ಹುಲಿಗೆ ಆಹಾರವಾಗಿ ನಿಂತ್ಕೊಂಡಾಗ ಆ ಹುಲಿ ಇಂತಹ ಪುಣ್ಯಕೋಟಿಯನ್ನು ಕೊಂದು ನಾನು ಯಾವ ಪಾಪಕ್ಕೆ ಹೋಗಲಿ ಅಂತೇಳಿ ಅದೇ ಹಾರಿ ಪ್ರಾಣ ಕಳ್ಕೊಂಡಂತಹ ಪುಣ್ಯಕೋಟಿಯ ಕತೆ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಇಂತಹ ಸಂಸ್ಕೃತಿಯನ್ನು ಹೊಂದಿರತಕ್ಕಂತಹ ನಾಡು ನಮ್ಮ ಈ ಭರತ ಭೂಮಿ ಅಂತಕ್ಕಂಥದ್ದು. ಇಂತಹ ಒಂದು ಭರತ ಭೂಮಿಯಲ್ಲಿ ಅಯೋಧ್ಯೆಯನ್ನು ಆಳ್ತಕ್ಕಂಥ ಹರಿಶ್ಚಂದ್ರ ಸತ್ಯದಿಂದ ಕೂಡಿರ್ತಕ್ಕಂಥ ರಾಜ. ಅಂತಹ ಸತ್ಯದ ಕಥೆಯನ್ನು ನೀವು ಅಧ್ಯಯನ ಮಾಡಿ ಅದರಂತೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನೋದೇ ಇದರ ಒಂದು ಮುಖ್ಯವಾದಂಥ ಈ ಪದ್ಯದ ಆಶಯ ಕೂಡ ಆಗಿದೆ. ಕವಿ ರಾಘವಾಂಕ, ಈ ನಡುಗನ್ನಡದ ಕಾಲದ ಕವಿ ರಾಘವಾಂಕ ಸತ್ಯಪಾಲನೆಗಾಗಿ ಸಮಸ್ತವನ್ನೂ ತ್ಯಜಿಸಿದ ಹರಿಶ್ಚಂದ್ರನ ಭವ್ಯ ಕಥೆಯನ್ನಾಧರಿಸಿ ರೋಚಕ ಕಾವ್ಯ ರಚಿಸಿ ಧನ್ಯನಾಗಿದ್ದಾನೆ. ಬನ್ನಿ ನೋಡೋಣ ಪದ್ಯಭಾಗ. ಸಂದಕಾರಿರುಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರೋ ಸುರಾಸುರರ ಬುದಿಯಂ ಮತಿಸು ಒಂದು
ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರೋ ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗೊಳದವಿ ಜೀವಂದಳೆದವೋ ಎನಿಪ್ಪಂದದಿಂ ಬಂದ ರಂಗನೆಯರವನೀಶ ನೆಡೆಗೆ ಮಾಯದ ಬಲೆಯರು ಕಾಣುತ್ತ ಮಜ ಬಾಪದಟದಾಯ ರಾಯ ಮಜರೇ ರಾಯ ದಳವುಳಕಾರ ರಾಯರ ಕಂಟಕ ರಾಯ ಜಗಜೆಟ್ಟಿ ರಾಯ ದಲ್ಲಣ ರಾಯ ಕೋಳಾಹಳ ರಾಯ ಭುಜ ಬಲ ಭೀಮ ರಾಯ ಮರ್ದನ ರಾಯ ಜಿಎಸ್ಟಿ ಚಿರಂಜೀವ ಎಂದು ಕೀರ್ತಿಸಿ ಗಾಣ ನಾಯಕಿಯರೊಲಿದು ದಂಡಿಗೆ ಬಿಡಿದು ಕೊಡಮಟ್ಟು ಹಾಡಲುದ್ಯೋಗಿಸಿದರು. ಎಕ್ಕಲವ ಬಳಿ ಬಿಡಿದು ಸುತ್ತಿದ ಸರನು ಮುನಿ ರಕ್ಕಸನ ಬನಕೆ ಬಂದಂಜಿಕೆಯ ನೆರಡನೆಯ ಮುಕ್ಕಣ್ಣ ನೆನಿಪ ಗುರುವಾಗ್ನೆಗೆಟ್ಟಳನಲ್ಲದೆ ಕನಸ ಕಂಡ ಭಯವ ಮಿಕ್ಕು ಮರವಂತಡಸಿ ಕವಿವ ಗತಿಗಳ ಸೊಗಸ ನಕ್ಕಿಸದೆ ಸಮಯೋಚಿತದ ಪಾಪ ಸಾಯಕ್ಕೆ ಮನ ಉಕ್ಕಿ ಸರ್ವಾಭರಣಮಂ ಗಾನ ರಾಣಿಯರಿಗಿತ್ತನು ಹರಿಶ್ಚಂದ್ರನು. ಬಡತನದ ಹೊತ್ತಾನೆ ದೊರಕಿದ ಫಲವೇನು, ನೀರೆಡಿಸಿದ್ದ ಹೊತ್ತಾಜ್ಯ ದೊರಕಿ ಫಲವೇನು, ರುಜೆಯಡಸಿ ಕೆಡದಿಹ ಹೊತ್ತು ರಂಬೆ ದೊರಕೊಂಡಲ್ಲಿ ಫಲವೇನು, ಸಾವ ಹೊತ್ತು ಕೊಡವಿಯೊಡತನ ದೊರಕಿ ಫಲವೇನು, ಕೊಡುವಿಸಿಲು ಒಡೆದು ಬೆಂಡಾಗಿ ಬೀಳ್ವೆಮೆಗೆ ನೀನೊಲಿದು ಮಣಿದೊಡೆಗೆಗಳ ನಿತ್ತು ಫಲವೇನು, ಭೂಪಾಲ ಹೇಳೆನುತ ಮತ್ತಿಂತೆಂದರು. ಕಡಲೊಳಾಳ್ವಂಗೆ ತೆಪ್ಪವನು ದಾರಿದ್ರಂಗೆ ಕಡವರವನ ಅವನತಿ ರೋಗಿಗಮೃತಮಂ ಕೊಟ್ಟಡರಗರ ಗಡಿ ಅದಾವ ಹರುಷವನೆಯ್ದು ತಿಪ್ಪರವರವಂ ಪೋಲ್ವರಿ ಪೊತ್ತಿನ ಸುಡುಸುಡನೆ ಸುಡುವ ಬೆರುಬಿಸಿಲ ಸಖೆಯು ಬಿಸಿ ಒಡೆದು ದುರಹತ್ತಿ ಬಾಯ್ ಬತ್ತಿ ಡಗೆ ಸುತ್ತಿ ಸಾವಡ ಸುತ್ತಿದೆ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಭೂಭುಜ ಎಂದರು. ರವಿಕುಲದ ಪೀಳಿಗೆಯೊಳಗೆದ ರಾಯರ್ಗೆ ಪಟ್ಟವ ಕಟ್ಟು ವಂದಿದಲಲ್ಲಡರ ಸುತನ ಸಲ್ಲದ ಅವನಿಯೊಳು ಯುದ್ಧ ರಂಗದೊಳಿದಂ ಕಂಡ ಹಗೆಗಳು ನಿಲ್ಲರಿದರ ಕೆಳಗೆ ಕವಿವನೆಲೊಳಗಾವ ನಿರ್ಧನಾತಂಗೆ ತಾವಿಲೆಡರು ಬಡತನಂ ರೋಗವ ಕಪ್ಪಕೀರ್ತಿ ಪರಿಭವ ಭಯಂ ಹರೆವುದನರಿದರಿದು ಸತ್ತಿಗೆಯ ಕೊಡಬಹುದೇ ಹೇಳೆಂದನು. ಅನುನಯದೊಳೆಲ್ಲವಂ ಕೊಡಬಹುದು ಬಿಡಬಹುದು ಜನನಿಯಂ ಜನಕನಂ ನಲ್ಲಳಂ ದೈವವಂ ಮನವಾರೆ ನಂಬಿ ನಚ್ಚಿದ್ದ ಪರಿವಾರಮಂ ಕೊಡುವ ಬಿಡುವತಿ ಕಲಿಗಳು ಜನರೊಳಗೆ ಜನಿಸರೆಂದೆನಲು ನೀನೀಗ ಪೇಳ್ದನಿತರಳು ಬೇಡಿದಡೆ ಕೊಡಬೇಡ ಕೊಡೆಯ ನೀಯನೆ ಲೋಭವೇ ಕರಸ ಎನಲಿದಲ್ಲದೆ ಬೇರು ಮಾತೆ ಪಿತರಿಲ್ಲೆಂದೆನು. ಲೋಗರಿಗೆ ಕೊಡಬಾರದಾಗಿ ಸತಿವಂಶಗತವಾಗಿ ಬಂದುದರಿಂದ ತಂದೆ ಪಟ್ಟವ ಕಟ್ಟುವಾಗ ಲರ್ಚಿಸಿಗೊಂಬುದಾಗಿ ದೈವಂ ನೆಳಲ ತಪೋ ನಸದೀವುದಾಗಿ ಸಾಗಿಸುವ ತಾಯ್ ದೂರದೊಳಿಗಳಿಗಳಂ ನಡುಗಿಸುವುದಾಗಿ ಚತುರಂಗ ಬಲವೆನಿಸಿತೀ ಚಿತ್ರಮಂ ಮಾಗಳದನರಿದರಿದು ಬೇಡುವರ ನತಿ ಮರುಳರೆನ್ನರೆ ಮೂಜಗದೊಳು
ಹೀಗೆ ಈ ಒಂದು ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಈ ಪದ್ಯಭಾಗದಲ್ಲಿ ಕವಿ ರಾಘವಾಂಕ ಈ ಛಂದಸ್ಸನ್ನ ಬಹಳ ಸ್ಪಷ್ಟವಾಗಿ ಷಟ್ಪದಿಯ ಮೂಲಕ ವಾರ್ಧಕ ಷಟ್ಪದಿಯಲ್ಲಿ ಈ ಒಂದು ಪದ್ಯ ಭಾಗವನ್ನು ರಚನೆ ಮಾಡಿ ಬಹಳ ಉತ್ಕೃಷ್ಟವಾದಂತಹ ಒಂದು ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥ ಕವಿ ರಾಘವಾಂಕ ಆಗಿದ್ದಾನೆ. ಬನ್ನಿ ಈ ಒಂದು ಪದ್ಯದ ಭಾವಾರ್ಥವನ್ನು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಪದ್ಯವನ್ನು ನೋಡೋಣ ಬನ್ನಿ. ಸಂದಕಾರಿರುಳು ಕನ್ಯೇರು ಹಗಲು ನೋಡಲೆಂದು ಬಂದರು, ಸುರಾಸುರರಂ ಅಬುದಿಯಂ ಮುತಿಸುವೊಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು, ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳು ಒದವಿ ಜೀವಂದಳೆದವು, ಎನಿಪ್ಪಂದದಿಂ ಬಂದ ರಂಗನೆಯರ ಅವನೀಶ ನೆಡೆಗೆ. ಅಂದ್ರೆ ಸಂದಕಾರಿರುಳು ಅಮಾವಾಸ್ಯೆಯ ಕತ್ತಲಿನ ಹಾಗೆ ಆ ಕನ್ಯೆಯರು ಇದ್ರು. ಕಾರಿರುಳು ಕನ್ಯೆಯರು ಹಗಲು ನೋಡಲು, ಅಂದ್ರೆ ಕತ್ತಲಿನಿಂದ ಬೆಳಕನ್ನು ನೋಡುವ ಹಾಗೆ ಬಾಡಿದ ಮುಖವನ್ನ ಹೊತ್ತು, ಕಪ್ಪನೆಯ ಸುಟ್ಟು ಕರಕಲಾದಂತಹ ಮುಖವನ್ನ ಅಂದ್ರೆ ಬಾಡಿದ ಮುಖವನ್ನ ಹೊತ್ತಂತ ಆ ಹೆಂಗಿಳೆ ಕನ್ಯೆಯರು ಹಗಲನ್ನು ನೋಡಲು ಬಂದರು ಎಂಬಂತೆ ಅದು ಯಾವ ರೀತಿ ಇದ್ರು ಅವರು? ಸುರಾಸುರರಬುದಿಯಂ ಮತಿಸುವಂದದಿ, ಅಂದ್ರೆ ದೇವತೆಗಳು ಮತ್ತು ರಾಕ್ಷಸರು, ಸುರ ಮತ್ತು ಅಸುರರು, ಅಬುದಿಯಂ ಕ್ಷೀರಸಾಗರವನ್ನ ಮತಿಸುವ ಅಂದ್ರೆ ಕಡಿಬೇಕಾದ್ರೆ, ಕ್ಷೀರಸಾಗರವನ್ನ ಕಡಿಬೇಕಾದ್ರೆ ಮತಿಸುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹೊಸ ವಿಷದ ಹೊಗೆ ಬಂದು, ಅಲ್ಲಿ ಒಂದು ವಿಷದ ಹೊಗೆ ಬರುತ್ತೆ. ಆ ವಿಷದ ಹೊಗೆ ಬಂದು ಕಗ್ಗನೆ ಕಂದಿ, ಅಂದ್ರೆ ಆ ವಿಷದ ಹೊಗೆ ಸುತ್ತಕೊಂಡು ಇವರಿಗೆಲ್ಲ ಆ ಹೊಗೆಯಲ್ಲಿ ಬೆಂದು ಕರಕಲಾದಂತಹ ಆ ಒಂದು ಕಗ್ಗನೆ ಕಂದಿ ಜಲದೇವಿಯರು, ಆ ಒಂದು ಕನ್ನಿಕೆಯರು ಬಂದರು. ಅವರ ಮನಸ್ಸಿನಲ್ಲಿ ಆ ಒಂದು ದೃಶ್ಯ ಅಂತ, ಆ ಹೆಂಗಿಳೆಯರ ಒಂದು ದೃಶ್ಯವನ್ನ ಅಲ್ಲಿ ಮನಸ್ಸಿನಲ್ಲಿ ನೋಡ್ತಾ ಇದ್ದಾನಲ್ಲಿ ಆ ಹೆಂಗಿಳೆಯರು ಮನದಲ್ಲಿ ನೊಂದು ಮಾನಿಸರಾದರು, ಅಂದ್ರೆ ಆ ಒಂದು ಸುಟ್ಟು ಕರಕಲ ರೂಪದಲ್ಲಿ ಕಗ್ಗನೆಯ ಆ ಒಂದು ಕಪ್ಪಾದ ಬಣ್ಣದಲ್ಲಿ ಮನನೊಂದು ಅವರು ಬೆಳಕನ್ನು ನೋಡೋದು, ಒಂದು ದೃಶ್ಯ ಬೆಳಕನ್ನು ನೋಡುವ ಸಲುವಾಗಿ ಬಂದ್ರೇನೋ ಅನ್ನೋ ರೀತಿಯಲ್ಲಿ ಬಂದಿದ್ದಾರೆ. ಬ್ರಹ್ಮ ಮಾನಿಸರಾದರು ಕಮಲಜಂ, ಕಮಲದಲ್ಲಿ ಜನಿಸಿದಂಥವನು ಅಂದ್ರೆ ಬ್ರಹ್ಮ ಜೀವಂದಳೆದವು, ಬ್ರಹ್ಮನ ಕೃಪೆಯಿಂದ ಆ ಒಂದು ಜೀವಂದಳೆದಂತಹ, ಜೀವ ಪಡೆದಂತಹ, ಅಥವಾ ಕಮಲಜಂ ನೀಲದಿಂದ ಮಾಡಿದ, ಆ ಬ್ರಹ್ಮ ನೀಲಿ ಬಣ್ಣದಿಂದ ಮಾಡಿದಂತಹ ಸಾಲಬಂಜಿಕೆಗಳೊದವಿ, ಅಂದ್ರೆ ಗೊಂಬೆಗಳ ಹಾಗೆ. ಸಾಲಬಂಜಿಕೆಗಳು ಅಂದ್ರೆ ಬಂಜಿಕೆ, ಸಾಲಬಂಜಿಕೆ ಅಂದ್ರೆ ಗೊಂಬೆಗಳ ಹಾಗೆ, ನೀಲಿ ಬಣ್ಣದ ಗೊಂಬೆಗಳಂತೆ ಆ ಗೊಂಬೆಗಳಿಗೆ ಜೀವ ಬಂದಿದೆಯೇನೋ ಅನ್ನೋ ರೀತಿಯಲ್ಲಿ ಆ ಹೆಂಗೆಳೆಯರು ಅಥವಾ ಕನ್ಯೆಯರು ಇದ್ರು. ಅವರು ಎನಿಪ್ಪಂದದಿಂ ಬಂದ ರಂಗನೆಯರ ಅವನೀಶ ನೆಡೆಗೆ, ಈ ಹರಿಶ್ಚಂದ್ರ ಭೂಪಾಲನ ಕಡೆಗೆ ಅವರು ಬಂದರು. ಬಂದವರೇ ಹರಿಶ್ಚಂದ್ರನನ್ನ ಹೊಗಳ್ತಾ ಇದ್ದಾರೆ. ಮಾಯದಬಲೇರು ಕಾಣುತ್ತ ಮಜಭಾಪ ದಟ ರಾಯ ಮಜರೇ ರಾಯ ದಳ ಮುಳಕಾರ ರಾಯ ಕಂಟಕ ರಾಯ ಜಗಜೆಟ್ಟಿ ರಾಯ ದಲ್ಲಣ ರಾಯ ಕೋಳಾಹಳ ರಾಯ ಭುಜಬಲ ಭೀಮ ರಾಯ ಮರ್ಧನ ರಾಯ ಜೀಯ ಸ್ಥಿರಂಜೀವ ಎಂದು ಕೀರ್ತಿಸಿ ಗಾಣನಾಯಕಿಯರೊಲಿದು ದಂಡಿಗೆ ಬಿಡಿದು ಪಡಮಟ್ಟು ಹಾಡಲು ಉದ್ಯೋಗಿಸಿದರು. ಅಂದ್ರೆ ಈ ಕನ್ನಿಕೆಯರು
ಅಥವಾ ಈ ಕನ್ಯೆಯರು ಗಾನ ರಾಣಿಯರು ಬಂದಂತಹ ಮಾಯದ ಅಬಲೆಯರು ಅಂದರೆ ವಿಶ್ವಾಮಿತ್ರನ ಮಾಯಾ ಸೃಷ್ಟಿಯಿಂದ ಬಂದಂತಹ ಈ ಹೆಣ್ಗೆಳೆಯರು ಅಥವಾ ಈ ಅಬಲೆಯರು ಗಾನರಾಣಿಯರು ಅವರು ಇವನನ್ನು ಕಾಣುತ್ತಾ ಹರಿಶ್ಚಂದ್ರನನ್ನು ನೋಡಿದ ತಕ್ಷಣ ಹೇಳ್ತಾ ಇದ್ದಾರೆ, ಅವನನ್ನು ಹೊಗಳ್ತಾ ಇದ್ದಾರೆ. ಮಜ ಬಾಪದಟರಾಯ ಅಂದ್ರೆ ಅವನನ್ನ ಹೊಗಳ್ತಾ ಇದ್ದಾರೆ. ಮಜ ಭಾಪದಟರಾಯ ಮಜರೇ ರಾಯ ರಾಯ ದಳ ಉಳಕಾರ ರಾಯ ಕಂಟಕ ರಾಯ ಜಗಜೆಟ್ಟಿ, ಹೀಗೆ ಅವನನ್ನ ಜಗಜೆಟ್ಟಿ ದೊರೆಗಳಿಗೆ ಕಂಟಕಪ್ರಾಯನಾಗಿರ್ತಕ್ಕಂಥವನು. ಮತ್ತೆ ಅವನನ್ನು ನೋಡಿದರೆ ರಾಯದಲ್ಲಣ ಅಂದ್ರೆ ಇತರೆ ರಾಜರುಗಳು ಇವನನ್ನು ನೋಡಿದ ತಕ್ಷಣ ತಲ್ಲಣಗೊಳ್ತಕ್ಕಂಥವ್ರು. ರಾಯ ಕೋಲಾಹಲ ಅಂದ್ರೆ ಬೇರೆ ರಾಜರ ಮನಸ್ಸಿನಲ್ಲಿ ಕೋಲಾಹಲವನ್ನ ಉಂಟು ಮಾಡ್ತಕ್ಕಂಥವನು. ರಾಯ ಭುಜ ಬಲ ಭೀಮ ಅಂದ್ರೆ ರಾಯರಿಗೆಲ್ಲ ಅಂದ್ರೆ ರಾಜಾದಿರಾಜರಿಗೆಲ್ಲ ಇವನೇ ರಾಜಾದಿರಾಜ. ಭುಜ ಬಲ ಭೀಮ ಅಂದ್ರೆ ಪರಾಕ್ರಮಶಾಲಿ. ರಾಯ ಮರ್ಧನ ಅಂದ್ರೆ ದೊರೆಗಳನ್ನ ಮರ್ಧನ ಮಾಡ್ತಕ್ಕಂಥ ಮಹಾಪರಾಕ್ರಮಿ. ರಾಯ ಜೀಯ ಸ್ಥಿರಂಜೀವ ಅಂದ್ರೆ ಇವನೊಬ್ಬ ಚಿರಂಜೀವಿ, ಇವನಿಗೆ ಸಾವೇ ಇಲ್ಲ, ಅಷ್ಟು ಬಲಶಾಲಿ ಅಂತ ಹೇಳಿ ಅವನನ್ನ ಹೊಗಳ್ತಾ ಇದ್ದಾರೆ. ಆ ಗಾನ ನಾಯಕಿಯರು ಗಾನ ರಾಣಿಯರು ಅವನನ್ನು ಹೊಗಳಿ ದಂಡಿಗೆ ಹಿಡಿದು ಕೊಡಮಟ್ಟು ಹಾಡಲುದ್ಯೋಗಿಸಿದರು. ಮತ್ತೆ ಅವನನ್ನ ಇನ್ನು ಹೊಗಳೋದಕ್ಕೆ ಆ ಹೊಗಳು ಭಟ್ಟರ ಹಾಗೆ ಅವನನ್ನು ಹೊಗಳ್ತಾ ಇನ್ನು ಅವನ ಹತ್ರಕ್ಕೆ ಬಂದು ಅವನ ಸುತ್ತುವರೆದು ನೃತ್ಯವನ್ನು ಮಾಡ್ತಾ ಅವನನ್ನ ಹೊಗಳ್ತಾ ಇದ್ದಾರೆ. ಆಗ ಈ ಹರಿಶ್ಚಂದ್ರನಿಗೆ ಮನಸ್ಸಿನಲ್ಲಿ ಒಂದು ಸಂದೇಹ ಬಂತು. ಎಕ್ಕಲವ ಬಳಿ ಬಿಡಿದು ಸುತ್ತಿದಾಸರನು ಮುನಿ ರಕ್ಕಸನ ಬನಕೆ ಬಂದಂಜಿಕೆಯ ನೆರಡನೆಯ ಮುಕ್ಕಣ್ಣ ನೆನಿಪ ಗುರುವಾಜ್ಞೆ ಗೆಟ್ಟಳನಲ್ಲದೆ ಕನಸ ಕಂಡ ಭಯವ ಮಿಕ್ಕ ಮಣಿವಂತ ಅಡಸಿ ಕವಿವ ಗತಿಗಳ ಸೊಗಸ ನಕ್ಕಿಸದೆ ಸಮಯೋಚಿತದ ಪಸಾಯಕ್ಕೆ ಮನವುಕ್ಕಿ ಸರ್ವಾಭರಣಮಂ ಗಾನರಾಣಿಯರಿಗಿತ್ತನು ಹರಿಶ್ಚಂದ್ರನು. ಆಗ ಎಕ್ಕಲ ಅಂದ್ರೆ ಹಂದಿಯನ್ನ ಅಟ್ಟಿಸಿಕೊಂಡು ಬಂದಂತಹ ಹರಿಶ್ಚಂದ್ರ ಬಳಿ ಬಿಡಿದು ಅದನ್ನ ಅಟ್ಟಿಸ್ಕೊಂಡು ಬಂದಿದ್ದಾನೆ. ಸುತ್ತಿದ ಅರಸನು ಅದನ್ನ ಅಟ್ಟಿಸ್ಕೊಂಡು ಕಾಡನ್ನೆಲ್ಲ ಸುತ್ತಿ ಬಂದು ಬಸವಳೆದಿದ್ದಾನೆ. ಬಳಲಿಕೆ ಆಗಿದೆ, ಬಾಯಾರಿಕೆ ಆಗಿದೆ, ಆಯಾಸಗೊಂಡಿದ್ದಾನೆ. ಆಗ ಒಂದು ಮರದ ಹತ್ರ ಇದ್ದಂಥ ಸಂದರ್ಭದಲ್ಲಿ ಈ ಗಾನರಾಣಿಯರು ಅಲ್ಲಿಗೆ ಬಂದಿದ್ದಾರೆ. ಆಗ ಆ ಹರಿಶ್ಚಂದ್ರ ಭೂಪಾಲ ಏನ್ ಮಾಡ್ತಾನೆ, ಮನಸ್ಸಿನಲ್ಲಿ ಅಂದ್ಕೊಳ್ತಿದ್ದಾನೆ, ಮುನಿ ರಕ್ಕಸನ ಬನಕೆ ಅಂದ್ರೆ ಈ ವಿಶ್ವಾಮಿತ್ರನ ಅವನ ವನಕ್ಕೆ ನಾನು ಕಾಲಿಟ್ಬಿಟ್ಟಿದ್ದೀನಿ. ಬಂದಿರ್ತಕ್ಕಂಥ ಜಾಗ ಅದು ವಿಶ್ವಾಮಿತ್ರ ಮುನಿಯ ವನ. ಆದ್ರಿಂದ ಅವನಿಗೆ ಅಂಜಿಕೆಯಾಗಿದೆ, ಅಂದ್ರೆ ಭಯ ಆಗಿದೆ. ಅವನಿಗೆ ಭಯಭೀತನಾಗಿ ಹೇಳ್ತಿದ್ದ, ಮನಸ್ಸಿನಲ್ಲಿ ಅಂದ್ಕೊಳ್ತಿದ್ದಾನೆ, ಅಂಜಿಕೆಯ ಎರಡನೆಯ ಮುಕ್ಕಣ್ಣನು ಎನಿಪ ಅಂದ್ರೆ ಮುಕ್ಕಣ್ಣ ಅಂತಂದ್ರೆ ಶಿವ ಅಂತ. ಮುಕ್ಕಣ್ಣ 3 ಕಣ್ಣು ಉಳ್ಳವನು ಮುಕ್ಕಣ್ಣ. ಹಾಗೆ ಎರಡನೆಯ ಮುಕ್ಕಣ್ಣ ನೆನಿಪ ಅಂದ್ರೆ ಎರಡನೆಯ ಮುಕ್ಕಣ್ಣ ಅಂದ್ರೆ ಶಿವನನ್ನ ಬಿಟ್ರೆ ಇನ್ನ ಕೋಪದಲ್ಲಿ ಈ ವಿಶ್ವಾಮಿತ್ರನೇ ಮೊದಲಿಗ. ಒಬ್ಬ ಶಿವ ಕೋಪ ಬಂದ್ರೆ ಶಿವನಷ್ಟು ಕೋಪ ಮಾಡ್ಕೊಳ್ತಕ್ಕಂಥವ್ರು ಮೊದಲೊಬ್ರಿಲ್ಲ. ಆ 3ನೇ ಕಣ್ಣು ತೆಗೆದ ಅಂದ್ರೆ ಸುಟ್ಟು ಬೂದಿ ಆಗಿಬಿಡುತ್ತೆ. ಆದ್ರೆ ಎರಡನೇ ಮುಕ್ಕಣ್ಣ ಅಂತಂದೇಳಿ ಈ ವಿಶ್ವಾಮಿತ್ರನನ್ನ ಕರೀತಾರೆ. ಎರಡನೇ ಮುಕ್ಕಣ್ಣ ನೆನಿಪ ಅಂದ್ರೆ ಈ ವಿಶ್ವಾಮಿತ್ರ ಆ ಗುರುವಿನ ಆಜ್ಞೆಯನ್ನ ಮೀರಿ ವಸಿಷ್ಠ ಮಹರ್ಷಿಗಳ ಒಂದು ಆಜ್ಞೆ ಮಾಡಿದ್ರು, ಯಾವ ಕಾರಣಕ್ಕೂ ಅಲ್ಲಿಗೆ ಹೋಗ್ಬೇಡ ಅಂತಂದು. ಆಜ್ಞೆಯನ್ನ ಮೀರಿ ನಾನು ಬಂದ್ಬಿಟ್ಟಿದ್ದೀನಿ ಅಂತಹ ಒಂದು ಕನಸನ್ನ ಕಂಡೆ. ಆ ಭಯ ನನ್ನನ್ನ ಆವರಿಸಿದೆಯಲ್ಲ, ಕನಸಿನಲ್ಲಿ ಕಂಡಂತೆ ಈ ವಿಶ್ವಾಮಿತ್ರನ ನೆಲದಲ್ಲಿ ನಾನೀಗ ನಿಂತಿರೋದು ನನಗೆ
ಎಷ್ಟರ ಮಟ್ಟಿಗೆ ಶ್ರೇಯಸ್ಕರ ಅಂತಂದೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾನೆ. ಆಗ ಆ ಭಯವನ್ನ ಮಿಕ್ಕು ಅಂದ್ರೆ ಆ ಭಯದಿಂದ ಹೊರಬಂದು ಮರೆವನ್ನಾಡಿಸಿ ಅದನ್ನ ಭಯದಿಂದ ಹೊರಬಂದು ಅದನ್ನ ಮರೆತು ಕವಿವ ಗತಿಗಳ ಸೊಗಸ ನಕ್ಕಿಸದೆ ಅದ್ರ ಮುಂದೆ ನಡೀತಾ ಇರ್ತಕ್ಕಂತಹ ಆ ಗಾನರಾಣಿಯರ ನೃತ್ಯವನ್ನ ನೋಡಿ ಮುಂದೇನು ಗತಿ ಕಾದಿದೆಯೋ ನನಗೆ ಕವಿವ ಗತಿಗಳ ಸೊಗಸ ನಕ್ಕಿಸದೆ ಅವನ್ನ ಲೆಕ್ಕಿಸದೆ ಅಂದ್ರೆ ಆ ಗಾನರಾಣಿಯರ ನಾಟ್ಯವನ್ನ ನೋಡೋದಕ್ಕೆ ಅವನಿಗೆ ಆಸಕ್ತಿ ಇಲ್ಲದ ಇದ್ರೂ ಸಹ ವಿಶ್ವಾಮಿತ್ರನ ಆ ಒಂದು ಭಯದಿಂದಾಗಿ ಮುಂದೆ ಏನು ನಡೀಬಹುದೋ ಮುಂದೆ ನಡೀತಕ್ಕಂಥ ದುರ್ಘಟನೆಗಳು ಏನು ಆಗಬಹುದೋ ಎಂದು ಅವನ ಮನಸ್ಸಿನಲ್ಲೇ ಅದನ್ನ ಮರೆಮಾಚುತ್ತಾ ಸಮಯೋಚಿತದ ಪಸಾಯಕ್ಕೆ ಮನವುಕ್ಕಿ ಆ ಗಾನರಾಣಿಯರನ್ನ ನೋಡಿ ಅವನಿಗೆ ಮನಸ್ಸು ಸಂತೋಷ ಆಯಿತು. ಆಗ ಅವನೇನ್ ಮಾಡ್ತಾನೆ, ಸಂತೋಷದಿಂದ ಮನ ಉಕ್ಕಿ ಮನಸ್ಸು ಸಂತೋಷದಿಂದ ಕೂಡಿ ಕೊನೆಗೆ ಅವನಲ್ಲಿರ್ತಕ್ಕಂತಹ ಸರ್ವಾಭರಣಮಂ ಎಲ್ಲ ಆಭರಣಗಳನ್ನ ಬಿಚ್ಚಿ ಆ ಗಾನರಾಣಿಯರಿಗಿತ್ತನು, ಗಾನರಾಣಿಯರಿಗೆ ಕೊಡೋದಕ್ಕೆ ಹರಿಶ್ಚಂದ್ರ ಹೋಗ್ತಾನೆ. ಆಗ ಆ ಗಾನರಾಣಿಯರು ಆ ಹರಿಶ್ಚಂದ್ರ ಕೊಡುವಂತಹ ಬಹುಮಾನಗಳನ್ನ ಪಡೆಯದೆ ಬಡತನದ ಒತ್ತಾನೆ ದೊರಕಿ ಫಲವೇನು, ನೀರಡಿಸಿದ್ದ ಹೊತ್ತಾಜ್ಯ ದೊರಕಿ ಫಲವೇನು, ರುಜೆಯಡಸಿ ಕೆಡದಿಹ ಹೊತ್ತು ರಂಬೆಕೊಂಡು ದೊರೆಕೊಂಡಲ್ಲಿ ಫಲವೇನು, ಸಾವೇ ಹೊತ್ತು ಒಡೆತನ ದೊರಕಿ ಫಲವೇನು, ಕಡು ಬಿಸಿಲು ಹೊಡೆದು ಬೆಂಡಾಗಿ ಬೀಳುವೆಮೆಗೆ ನೀನೊಲಿದು ಮಣಿದೊಡೆ ಉಡಿಗೆಗಳ ನಿತ್ತು ಫಲವೇನು, ಭೂಪಾಲ ಹೇಳೆನುತ್ತ ಮತ್ತಿಂತೆಂದರು. ಅಂದ್ರೆ ರಾಜ ಹರಿಶ್ಚಂದ್ರ, ಭೂಪಾಲ ನೀನು ಕೊಡ್ತಕ್ಕಂಥ ಈ ಬಹುಮಾನ ನಮಗೆ ಬೇಡ ಅಂತಂದೇಳಿ ಅವನ ನಯವಾಗಿ ತಿರಸ್ಕರಿಸಿದ ಗಾನರಾಣಿಯರು ಹೇಳ್ತಾ ಇದ್ದಾರೆ, ಬಡತನದ ಸಮಯದಲ್ಲಿ ಆನೆಯ ದೊರಕಿದರೆ ಫಲವೇನು, ಬಡತನ ಇರ್ತಕ್ಕಂಥವರಿಗೆ ಬಡವನಿಗೆ ಆನೆಯನ್ನ ಕೊಟ್ರೆ ಏನ್ ಫಲ ಬರುತ್ತೆ, ಅದನ್ನು ಸಾಕೋದಕ್ಕಾಗತ್ತ ಅವನ ಕೈಲಿ. ಹಾಗೇನೆ ಬಾಯಾರಿಕೆಯ ಸಮಯದಲ್ಲಿ ತುಪ್ಪವ ದೊರಕಿದರೆ ಫಲವೇನು, ಅವನು ಬಳಲಿದ್ದಾನೆ, ಅಂತಹ ಬಾಯಾರಿಕೆ ಆದಂತಹ ಸಮಯದಲ್ಲಿ ಅವನಿಗೆ ಕುಡಿಯಲು ತುಪ್ಪ ಕೊಟ್ರೆ ತುಪ್ಪನ ಕುಡಿಯಕ್ ಸಾಧ್ಯ ಇದೆಯಾ ಅಂತಂದೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ರೋಗ ಬಂದು ಬಿದ್ದಿರುವಾಗ, ಅತಿ ರೋಗ ಬಂದು ಅವನಿಗೆ ರೋಗ ಅಂದ್ರೆ ರುಜಿ ಎಡಸಿ ಕೆಡದಿಹ ಹೊತ್ತು, ರೋಗ ಬಂದು ಇನ್ನೇನು ಸಾಯ್ತಾ ಇದ್ದಾನೆ ಅನ್ನುವ ಸಂದರ್ಭದಲ್ಲಿ ರಂಬೆಯನ್ನ ಅವನ ಬಳಿ ಕಳಿಸಿದರೆ ಏನ್ ಫಲ ಇದೆ, ರಂಬೆ ದೊರಕಿದರೆ ಅವನಿಗೆ ಏನಾದ್ರೂ ಫಲ ಸಿಗುತ್ತಾ, ಅದರಿಂದ ಏನ್ ಫಲ, ಸಾವೇ ಅವನಿಗೆ ಆ ಸಮಯದಲ್ಲಿ ಸಾವೇ ಹೊತ್ಕೊಂಡು ನಿಂತಿದೆ, ಅಂತ ಸಮಯದಲ್ಲಿ ರಂಬೆಯನ್ನ ಬಂದರೆ ರಂಬೆ ನಾನು ಸೇವೆ ಮಾಡ್ತೀನಿ ಅಂದ್ರೆ ಅವನು ಯಾವ ರೀತಿ ಅದರಿಂದ ಫಲವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸಾಯುವ ಹೊತ್ತಿನಲ್ಲಿ ಇನ್ನೇನು ಸಾವು ತನ್ನ ಎದುರಿಗೆ ಬಂದು ನಿಂತಿದೆ, ಅಂತ ಸಂದರ್ಭದಲ್ಲಿ ಆ ಸಾವಿನ ಸಮಯದಲ್ಲಿ ರಾಜ್ಯದ ದೊರೆತನವನ್ನ ಈ ರಾಜ್ಯ ನಿಂದೆ ತಗೋ ಅಂತಂದು ಹೇಳಿ ಕೊಟ್ರೆ, ಆ ದೊರಕಿದರೆ ರಾಜ್ಯ ದೊರಕಿದರೆ ಇನ್ನೇನು ಸತ್ತು ಹೋಗ್ತೀನಿ ನಾನು ಕೆಲವೇ ಕ್ಷಣದಲ್ಲಿ, ಅಂತ ಕ್ಷಣದಲ್ಲಿ ಸಾಯುವ ಸಮಯದಲ್ಲಿ ರಾಜ್ಯವನ್ನ ಕೊಟ್ರೆ ಅದರಿಂದ ಏನು ಪ್ರಯೋಜನ, ಅದರಿಂದ ಬರ್ತಕ್ಕಂಥ ಫಲ ಏನು, ಕೊಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವಂತಹ ಈ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನ ಕೊಟ್ರೆ ಏನ್ ಫಲ ಇದೆ, ನಾವು ಬಿಸಿಲಿನಿಂದ ಬೆಂಡಾಗಿ ಹೋಗಿದ್ದೀವಿ, ಇಂಥ ಸಂದರ್ಭದಲ್ಲಿ ನೀನು ಈ ಆಭರಣಗಳನ್ನು ಕೊಡ್ತಾ ಇದೀಯಾ, ನಮಗೆ ಬೇಕಾಗಿರ್ತಕ್ಕಂಥದ್ದು ಆಭರಣ ಅಲ್ಲ ಅಂತಂದೇಳಿ ಅವರು ಮತ್ತೆ ಮುಂದವರೆಗೂ ಮಾತಾಡ್ತಿದ್ದಾರೆ. ಕಡಲೊಳಾಳ್ವಂಗೆ ತೆಪ್ಪವನು ದಾರಿದ್ರಂಗೆ ಕಡವರವನ ಅತಿ ರೋಗಿಗೆ ಅಮೃತಮಂ ಕೊಟ್ಟಡವರಡಿ ಅಡಿಗಡಿಗದಾವ
ಹರುಷವನೇದು ತಿಪ್ಪರವರಂ ಪೋಲ್ವರಿ ಪೊತ್ತಿನ. ಸುಡುಸುಡನೆ ಸುಡುವ ಬಿರುಬಿಸಿಲ ಸೆಕೆಯ ಉಸಿರು ಬಿಸಿ ಹೊಡೆದುರಿ ಹತ್ತಿ ಬಾಯ್ ಬತ್ತಿ ಡಗೆ ಸುತ್ತಿ ಸಾವ ಅಡಸುತ್ತಿದೆ ನಿನ್ನ ಮುತ್ತಿನ ಸತ್ತಿಗೆಯ ನಿತ್ತು ಸಲಹು ಭೂಭುಜ ಎಂದರು. ಅಂದರೆ ಇಷ್ಟೆಲ್ಲ ನೀನು ಕೊಡೋ ಬದಲು ನನಗೆ ಈ ಬಳಲಿ ಬಾಯಾರಿಕೆ ಆಗಿರ್ತಕ್ಕಂಥವನಿಗೆ ನೀನು ಬಂಗಾರದ ತೊಡುಗೆಗಳನ್ನು ಕೊಡ್ತಾ ಇದೀಯಾ? ಈ ಭೂಪಾಲ ಕೇಳು, ಕಡಲನ್ನ ಆಳುವವನಿಗೆ ಅದರ ಬದಲು ಸಮುದ್ರದಲ್ಲಿ ಮುಳುಗುವವನಿಗೆ ನೀನು ಈ ಆಭರಣಗಳನ್ನು ಕೊಡೋದ್ರ ಬದಲು ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನ್ನು ಕೊಟ್ಟ ಹಾಗೆ, ಸಮುದ್ರದಲ್ಲಿ ಮುಳುಗತಕ್ಕಂಥವನಿಗೆ ತೆಪ್ಪ ಕೊಟ್ರೆ ಅವನು ಬದುಕ್ತಾನೆ. ಬಡವನಿಗೆ ಚಿನ್ನವನ್ನು ಕೊಟ್ಟ ಹಾಗೆ, ಬಡವರಿಗೆ ಚಿನ್ನ ಕೊಟ್ರೆ ಅವನು ಬದುಕ್ತಾನೆ, ಮುಂದೆ ಉದ್ಧಾರ ಆಗ್ತಾನೆ. ಅತಿ ರೋಗಿಗೆ ಅಮೃತವನ್ನು ಕೊಟ್ಟರೆ, ರೋಗ ಬಂದು ಇನ್ನೇನು ಸಾಯ್ತಾನೆ ಅನ್ನೋನಿಗೆ ಬದುಕುವಂತಹ ಆ ಟಾನಿಕ್ ಅಂದ್ರೆ ಅಮೃತವನ್ನ ಕೊಟ್ರೆ ಅವನಿಗೆ ಖುಷಿಯಾಗುತ್ತೆ. ಅವರು ಸಂತೋಷವನ್ನು ಹೊಂದುತ್ತಾರೆ. ಅದು ಬಿಟ್ಟು ಅವರನ್ನು ಹೋಲುವ ನಮಗೆ ಸುಡನೆ ಸುಡುವ ಈ ಬಿರು ಬಿಸಿಲು ಸೆಕೆಯಲ್ಲಿ ಉಸಿರುಗಟ್ಟಿ, ಈ ಉಸಿರಿನ ಬಿಸಿ ಹೆಚ್ಚಾಗಿ ದೇಹ ಎಲ್ಲ ಉರಿತಾ ಇದೆ, ಧಗೆ ಹತ್ತಿ ಉರಿಯುತ್ತಿದೆ. ಅಂದ್ರೆ ಆ ಬಿಸಿಲಿನ ಬೇಗೆಯಲ್ಲಿ ದೇಹ ಸುಡ್ತಾ ಇದೆ. ನಮ್ಮ ಬಾಯಿ ಬತ್ತಿ ಹೋಗಿದೆ. ಬಿಸಿಲು ಜಳದಿಂದ, ಆ ಒಂದು ಬಿಸಿಲ ಜಳದಿಂದ ಸಾವು ಆವರಿಸುತ್ತಿದೆ. ಆ ಬಿಸಿಲು ಅಷ್ಟು ಬಿಸಿಲಿದೆ, ಆ ಬಿಸಿಲಿನಿಂದ ನಮ್ಮ ದೇಹನೇ ಸುಟ್ಟೋಗ್ತಾ ಇದೆ. ಹಾಗಾಗಿ ಆ ಬಿಸಿಲಿನ ಜಳಕ್ಕೆ ನಮಗೆ ಸಾವೇ ಸಮೀಪಿಸ್ತಾ ಇದೆಯೇನೋ ಅನ್ನಿಸ್ತಾ ಇದೆ. ಆದ್ದರಿಂದ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಮಹಾರಾಜ ಅಂತಂದೇಳಿ ಆ ಗಾನರಾಣಿಯರು ಅವರನ್ನ, ಆ ಹರಿಶ್ಚಂದ್ರನನ್ನ ಕೇಳ್ಕೊಳ್ತಾರೆ. ಮುಂದಿನ ಪದ್ಯದಲ್ಲಿ ನೋಡೋಣ ಬನ್ನಿ. ರವಿಕುಲದ ಪೀಳಿಗೆಯೊಳಗೆದೆ ರಾಯರ್ಗೆ ಪಟ್ಟವ ಕಟ್ಟುವಂದದಿ ಅದಿಲ್ಲದಡ ಅರಸುತನ ಸಲ್ಲದು ಅವನಿಯೋಳು. ಯುದ್ಧ ರಂಗದೊಳಿದಂ ಕಂಡ ಹಗೆಗಳು ನಿಲ್ಲರಿದರ ಕೆಳಗೆ ಕವಿವ ನೆನರೊಳಗಾವನೆ ಇದ್ದನ್ ಆತಂಗೆ ತಾವಿಲ ಎಡರು ಬಡತನಂ ರೋಗವ ಅಪಕೀರ್ತಿ ಪರಿಭವ ಭಯಂ ಹರೆವುದನ್ ಅದನ್ ಅರಿದು ಸತ್ತಿಗೆಯ ಕೊಡಬಹುದೇ ಹೇಳೆಂದನು. ಅದಕ್ಕೆ ಹರಿಶ್ಚಂದ್ರ ಭೂಪಾಲ ಆ ಗಾನರಾಣಿಯರ ಮಾತಿಗೆ ಈ ರೀತಿ ಹೇಳ್ತಾನೆ. ಈ ಸತ್ತಿಗೆಯ ಕುರಿತು, ಆ ಸತ್ತಿಗೆಯ ಬಗ್ಗೆ ಹೇಳ್ತಾ ಇದ್ದಾನೆ. ರವಿಕುಲದ ಪೀಳಿಗೆಯೊಳಗೊಗೆದು ಅಂದ್ರೆ ಇದು ಸೂರ್ಯ ವಂಶದ ರವಿಕುಲ, ರವಿ ಅಂದ್ರೆ ಸೂರ್ಯ ವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನ ಕಟ್ಟುವ ಸಂದರ್ಭದಲ್ಲಿ ಈ ರಾಜಲಾಂಛನವಾದಂತಹ ಸತ್ತಿಗೆಯು ಇಲ್ಲದಿದ್ದರೆ, ಇದು ರಾಜಲಾಂಛನದ ಸತ್ತಿಗೆ, ರಾಜಲಾಂಛನ, ಇದನ್ನ ಪಟ್ಟ ಕಟ್ಟುವಾಗ ಈ ಸತ್ತಿಗೆಯನ್ನ, ಛತ್ರಿಯನ್ನ ಕೊಡ್ತಾರೆ. ಇದು ರಾಜಲಾಂಛನದ ಗುರುತಿದು. ಇಂಥ ರಾಜಲಾಂಛನದ ಗುರುತನ್ನ ಹೊಂದಿರುವಂತ ಈ ಸತ್ತಿಗೆಯೇ ಅರಸುತನ ಸಲ್ಲದು ಅವನಿಯಳು. ಇದಿಲ್ಲದಿದ್ರೆ ರಾಜತನ ದೊರೆಯುವುದಿಲ್ಲ. ಈ ಸತ್ತಿಗೆ ಅಂತಕ್ಕಂಥದ್ದು, ಈ ಛತ್ರಿ ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಅವನಿಗೆ ರಾಜತನ ಸಿಗೋದಿಲ್ಲ. ಹಾಗಾಗಿ ಈ ಭೂಮಿಯ ಮೇಲೆ ಯುದ್ಧ ರಂಗದಲ್ಲಿ ಯುದ್ಧ ನಡೆಯುವಾಗ ಸತ್ತಿಗೆಯನ್ನು ನೋಡಿದಂತಹ ಶತ್ರುಗಳು, ಸತ್ತಿಗೆಯನ್ನು, ಈ ಛತ್ರಿಯನ್ನ ನೋಡಿದಂತಹ, ರಥದ ಮೇಲೆ ಇರ್ತಕ್ಕಂಥ ಈ ಛತ್ರಿಯನ್ನ ನೋಡಿದಾಗ
ಶತ್ರುಗಳು ಅಲ್ಲಿ ನಿಲ್ಲೋದಿಲ್ಲ. ಇದು ರವಿವಂಶದ ಸೂರ್ಯವಂಶದ ಸತ್ತಿಗೆ. ರಾಜರ ರಾಜತಿಲಕ ಇದ್ದ ಹಾಗೆ, ರಾಜದ ರಾಜಮುದ್ರೆ ಇದ್ದ ಹಾಗೆ. ಇಂತಹ ರಾಜಲಾಂಛನದ ಛತ್ರಿಯನ್ನ ನಾನು ಆ ರಥದಲ್ಲಿದ್ದಾಗ ಕೊಟ್ಟರೆ ಅದು ಎದುರಿಗಿರ್ತಕ್ಕಂಥ ಶತ್ರುಗಳು ಯುದ್ಧ ರಂಗದಲ್ಲಿ ಈ ಸತ್ತಿಗೆಯನ್ನು ನೋಡಿದಂತಹ ಶತ್ರುಗಳು ಅಲ್ಲಿ ನಿಲ್ಲೋದಿಲ್ಲ, ಭಯಭೀತರಾಗಿ ಓಡ್ತಾರೆ. ಈ ಸತ್ತಿಗೆಯ ನೆರಳಿನಲ್ಲಿ ಯಾವನೂ ಕೂಡ ಇರುವುದಿಲ್ಲ. ಇದರಲ್ಲಿ ನೆರಳಿನಲ್ಲಿ ಯಾರು ಇರ್ತಾನೋ ಅವನಿಗೆ ವಿಪತ್ತುಗಳು, ಅಡಚಣೆಗಳು, ಬಡತನ, ರೋಗ, ಅಪಕೀರ್ತಿ, ಸೋಲು, ಭಯ ಇವೆಲ್ಲವೂ ಕಳೆದು ಹೋಗ್ತಕ್ಕಂಥದ್ದು ಸಹಜ. ಹಾಗಾಗಿ ಇದನ್ನು ಕೊಡಲು ಸಾಧ್ಯವಿಲ್ಲ ಅಂತಂದೇಳಿ ಹರಿಶ್ಚಂದ್ರ ಭೂಪಾಲ ಏನು ಮಾಡ್ತಾನೆ, ಆ ಗಾನರಾಣಿಯರಿಗೆ, ಅಂದರೆ ಈ ಸತ್ತಿಗೆಯ ನೆರಳಿನಲ್ಲಿ ಯಾರಿರ್ತಾನೋ ಅವನಿಗೆ ಭಯ ಇರೋದಿಲ್ಲ, ಸೋಲಿರೋದಿಲ್ಲ, ರೋಗಗಳಿರೋದಿಲ್ಲ, ರುಜುನಿಗಳಿರೋದಿಲ್ಲ, ಅವನಿಗೆ ಅಪಕೀರ್ತಿಗಳು ಕೂಡ ಬರೋದಿಲ್ಲ ಅಂತಂದೇಳಿ ಬಿಡಿಸಿ ಆ ಗಾನರಾಣಿಯರಿಗೆ ಹೇಳ್ತಾನೆ. ಅನುನಯದೊಳೆಲ್ಲವಂ ಕೊಡಬಹುದು ಬಿಡಬಹುದು, ಜನನಿಯಂ ಜನಕನಂ ನಲ್ಲಳಂ ದೈವವಂ ಮನಮಾರಿ ನಂಬಿ ನಚ್ಚಿದ್ದ ಪರಿವಾರವಂ ಕೊಡುವ ಬಿಡುವತಿ ಕಲಿಗಳು. ಜನರೊಳಗೆ ಜನಿಸಿದರೆಂದೆನಲು ನೀನೀಗ ಪೇಳ್ದೆನಿತ ಅನಿತರೊಳು ಬೇಡಿದಡೆ ಕೊಡಬೇಡ ಕೊಡೆಯನೀಯನೆ ಲೋಭವೇ ಕರಸ ಎನಲಿದಲ್ಲದೆ ಬೇರೆ ಮಾತೆ ಪಿತರಿಲ್ಲೆಂದನು. ಆಗ ಅನುನಯದಿಂದ ಅನುನಯದೊಳೆಲ್ಲವಂ ಕೊಡಬಹುದು, ಅನುತನುವಿನಿಂದ ಇದನ್ನ ಕೊಡಬಹುದು ಬಿಡಬಹುದು. ಜನನಿಯಂ ಜನಕನಂ ಅಂದ್ರೆ ಈ ಸತ್ತಿಗೆಯು ಜನರಿಗೆ ಅಂದ್ರೆ ಅನುನಯದಿಂದ ಕೊಡಬಹುದು ಬಿಡಬಹುದು. ಈ ಸತ್ತಿಗೆಯನ್ನ ಕೊಡಬಹುದು. ಜನನಿಯಂ ಜನಕನಂ, ತಂದೆ ತಾಯಿ ಮತ್ತೆ ನಲ್ಲರು ಅಂದ್ರೆ ನನಗೆ ಪ್ರೀತಿ ಪಾತ್ರರು, ಅವರು ದೈವವನ್ನು ಅಂದ್ರೆ ದೇವರನ್ನ ಮನವಾರೆ ನಂಬಿ ನಚ್ಚಿದ್ದ, ಅವರೆಲ್ಲರೂ ಕೂಡ ದೈವತ್ವವನ್ನ ಮನಸಾರೆ ನಂಬಿ ನಚ್ಕೊಂಡಿರ್ತಕ್ಕಂಥ ಪರಿವಾರ ಇದೆ. ಅದನ್ನ ಕೊಡುವ ಬಿಡುವ ಅತಿ ಕಲಿಗಳು, ಅಂದ್ರೆ ಅದನ್ನ ಬಿಡುವಂತಹ ಅಥವಾ ಕೊಡುವಂತಹ ಅತಿ ಕಲಿಗಳು ಅಂದ್ರೆ ಶೂರರು, ವೀರರು ಅಂತಂದೇಳಿ ಹೇಳ್ಬೋದಾಗಿದೆ. ಜನರೊಳಗೆ ಜನಿಸರೆಂದೆನಲು ನೀನೀಗ ಪೇಳ್ದೆನೆನರುಳು ಬೇಡಿದಡೆ ಕೊಡಬೇಡ ಕೊಡೆಯನೀಯನೇ. ಆದರೆ ನೀನು ಮಾತಿಗೆ ತಪ್ಪೋ ಹಾಗಿಲ್ಲ, ನಾವು ಅದನ್ನು ಕೇಳಿದೀವಿ, ನೀವು ಅದನ್ನು ಕೊಡಬೇಕಾಗುತ್ತೆ ಅಂತಂದ ಗಾನರಾಣಿಯರು ಪೀಡಿಸ್ತಾ ಇರ್ತಾರೆ. ಆದರೆ ಅವನು ಅದಕ್ಕೆ ತಕ್ಕಂತೆ ಉತ್ತರವನ್ನು ಹೇಳ್ತಾ ಇದ್ದಾನೆ. ಜನರೊಳಗೆ ಜನಿಸರೆಂದೆನಲು ಅಂದರೆ ಸಾಮಾನ್ಯ ಜನರು ಇದನ್ನ ಇಟ್ಕೊಳ್ಳೋ ಹಾಗಿಲ್ಲ, ಇದು ರಾಜರ ಲಾಂಛನದ ಒಂದು ಛತ್ರಿ, ಇದು ಅಂದ್ರೆ ರಾಜ ಲಾಂಛನದ ಸತ್ತಿಗೆ ಇದು. ಈ ಸತ್ತಿಗೆಯನ್ನ ಸಾಮಾನ್ಯ ಜನರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಬೇಡಿದಡೆ ಕೊಡಬೇಡ ಕೊಡೆಯನೀಯನೇ ಲೋಭವೇ ಕರಸ ಎನಲಿ ಅಲ್ಲದೆ ಬೇರೆ ಮಾತೆ ಪಿತರಿಲ್ಲ. ಆಯ್ತು, ನೀನು ಬಹಳ ಅದ್ರ ಬಗ್ಗೆ ಆಸೆಯಿಂದ ನೀನು ಕೊಡೋದಕ್ಕೆ ಹಿಂಜರಿತಾ ಇದೀಯಾ, ಹಾಗಾದ್ರೆ ನಿನ್ನ ಜೊತೆ ಬೇರೆ ಮಾತು ಯಾಕೆ, ಕೊಡಂಗಿದ್ರೆ ಅದನ್ನು ಕೊಡು, ಬೇರೆ ಮಾತು ಬೇಡ ನಮಗೆ ಅಂತಂದೇಳಿ ಆ ಗಾನರಾಣಿಯರು ಹರಿಶ್ಚಂದ್ರನನ್ನ ಪೀಡಿಸ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾ ಇದ್ದಲ್ಲಿ ಹರಿಶ್ಚಂದ್ರ ಅವರ ಮಾತಿಗೆ ಮತ್ತೆ ಮುಂದುವರೆದು ಹೇಳ್ತಾರೆ. ಲೋಗರಿಗೆ ಕೊಡಬಾರದಾಗಿ ಸತಿ ವಂಶಗತವಾಗಿ ಬಂದುದರಿಂದ ತಂದೆ ಪಟ್ಟವ ಕಟ್ಟುವಾಗಲರ್ಚಿಸಿಕೊಂಬುದಾಗಿ ದೈವಂ ನೆಳಲ ತಂಪನೊಸೆದೀವುದಾಗಿ ಸಾಗಿಸುವ ತಾಯ್ ದುರದೊಳಿರಿಗಳಂ ನಡುಗಿಸುವುದಾಗಿ ಚತುರಂಗ ಬಲವೆನಿಸಿತೀ ಛತ್ರಮಂ ಬಾಗಳೀದನರಿದರಿದು ಬೇಡುವರನತಿ ಮರುಳರೆನ್ನರೇ ಮೂಜಗದೊಳು. ಆಗ ಈ ಹರಿಶ್ಚಂದ್ರ ಭೂಪಾಲ ಹೇಳ್ತಾ ಇದ್ದಾನೆ,
ಆ ಗಾನರಾಣಿಯರಿಗೆ ಅವನು ಬಿಡಿಸಿ ಹೇಳ್ತಿದ್ದಾನೆ, ಈ ಸತ್ತಿಗೆಯು ಜನರಿಗೆ ಕೊಡಬಾರದು, ಸಾಮಾನ್ಯ ಜನರಿಗೆ ಈ ಸತ್ತಿಗೆಯನ್ನ, ಈ ಛತ್ರಿಯನ್ನ ಕೊಡಬಾರದು. ವಂಶ ಪರಂಪರೆಯಿಂದ ಬಂದಿದ್ದರಿಂದ ತಂದೆಯು ಪಟ್ಟವನ್ನು ಕಟ್ಟುವನು. ತಂದೆ ತನ್ನ ಮಕ್ಕಳಿಗೆ ಪಟ್ಟವನ್ನ ಕಟ್ತಾನೆ. ಆ ಪಟ್ಟ ಕಟ್ಟುವಂತಹ ಸಮಯದಲ್ಲಿ ಇದನ್ನ ಪೂಜಿಸಿಕೊಳ್ಳುವುದರಿಂದ, ಪೂಜೆ ಮಾಡುವುದರಿಂದ, ಇದು ದೇವರು, ಇದನ್ನ ಪಟ್ಟ ಕಟ್ಟುವಾಗ ಇದನ್ನು ಪೂಜಿಸಿಕೊಳ್ಳುವುದರಿಂದ ಇದು ದೇವರಿದ್ದ ಹಾಗೆ, ಇದರ ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ, ಇದು ನೆರಳಿನ ಆ ಬಿಸಿಲಿನ ಬೇಗೆಯನ್ನು ತಪ್ಪಿಸಿ ನೆರಳಿನ ತಂಪನ್ನ ಕೊಡುತ್ತೆ. ಹಾಗಾಗಿ ಇದು ಪೋಷಿಸುವ ತಾಯಿ ಇದ್ದ ಹಾಗೆ, ಇದು ನಮ್ಮನ್ನ, ರಾಜರನ್ನ ಪೋಷಿಸುವಂತಹ ತಾಯಿಗೆ ಸಮಾನ ಈ ಛತ್ರಿ. ಯುದ್ಧದಲ್ಲಿ ಶತ್ರುಗಳನ್ನ ನಡುಗಿಸುವುದರಿಂದ ಇದು ಚತುರಂಗ ಬಲ ಎನಿಸಿಕೊಂಡಿದೆ. ಯುದ್ಧದಲ್ಲಿ ಈ ಛತ್ರಿಯನ್ನು ನೋಡಿ ಶತ್ರುಗಳು ಓಡಿ ಹೋಗ್ತಾರೆ. ಹಾಗಾಗಿ ಈ ಛತ್ರಿ ಚತುರಂಗ ಬಲದಷ್ಟೇ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಅಂತಂದೇಳಿ ಈ ಸತ್ತಿಗೆಯ ವಿಶೇಷವನ್ನ, ಆ ವಿಶೇಷತೆಯನ್ನ ಅವನಿಗೆ ತಿಳಿಸ್ತಾ, ಇದನ್ನು ನೀವು ಕೇಳ್ತಾ ಇದ್ದೀರಾ, ಇದನ್ನ ಈ ಮೂರು ಜಗತ್ತಿನಲ್ಲಿಯೂ ಅದು ಶಾಶ್ವತವಾಗಿರ್ತಕ್ಕಂಥ ರಾಜಲಾಂಛನ ಛತ್ರಿ ಇದು, ಇದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳ್ಬೋದಲ್ಲ ಅಂತಂದೇಳಿ ಆ ಗಾನರಾಣಿಯರ ಮನವನ್ನು ಒಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಹರಿಶ್ಚಂದ್ರ ಭೂಪಾಲ. ಇಷ್ಟು ಈ ಪದ್ಯದ ಒಂದು ಭಾವಾರ್ಥ. ವಿದ್ಯಾರ್ಥಿಗಳೇ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಈ ಪದ್ಯ ಭಾಗವನ್ನು ರಾಘವಂಕ ಕವಿ ಬಹಳ ಸುಂದರವಾಗಿ ಚಿತ್ರಿಸಿರ್ತಕ್ಕಂಥ ಒಂದು ಈ 8 ಪದ್ಯಗಳ ಭಾವಾರ್ಥವನ್ನು ನಿಮಗೆ ತಿಳಿಯಪಡಿಸಿದ್ದೀನಿ. ನೀವು ಇಲ್ಲಿ ತನಕ ಅದನ್ನು ಪದ್ಯದ ಭಾವಾರ್ಥವನ್ನು ತಿಳ್ಕೊಂಡಿದ್ದೀರಾ ಅಂತಂದೇಳಿ ಭಾವಿಸ್ತಾ ಈ ಪದ್ಯವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.